ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ ಬೆಳಕು, ಶಾಂತಿ, ನೀತಿ, ಧೈರ್ಯ, ದೇವರ ಭಯಭಕ್ತಿ, ದೇವರ ಜ್ಞಾನ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ನಿತ್ಯ ಜೀವದ ದೇವರ ಮಾತುಗಳು ಪ್ರಿಯರೇ. ಅಂಶ: ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಅದು ಪ್ರಿಯರೇ, ಪರಿಶುದ್ಧ ಗ್ರಂಥದಲ್ಲಿ ಎಹೆಜ್ಕೇಲ್ ಪ್ರವಾದಿಯ ಗ್ರಂಥ 28ನೇ ಅಧ್ಯಾಯ 12ನೇ ವಾಕ್ಯ ಭಾಗದಲ್ಲಿ ತಂದೆಯಾದ ದೇವರು ಎಹೆಜ್ಕೇಲ್ ಪ್ರವಾದಿಯ ಮುಖಾಂತರ ಸೈತಾನನ ಬಗ್ಗೆ ಬರೆಸಿದ್ದಾನೆ ಪ್ರಿಯರೇ. ಹೌದು, ನೆರಳು ಕೊಡುವ ಕಿರೂಬಿ. ಹೌದು, ದೇವರ ಪರಿಶುದ್ಧ ಪರ್ವತದಲ್ಲಿದ್ದ ಆತನಲ್ಲಿ ದೋಷ ಕಂಡುಬರುವ ತನಕ ನಿರ್ದೋಷವಾಗಿದ್ದ ಆತನಲ್ಲಿ ವ್ಯಾಪಾರ ಅಂದರೆ ದುರ್ವ್ಯಾಪಾರ ಪ್ರಾರಂಭವಾದಾಗಿನಿಂದ ಉಬ್ಬಿದ ಮನಸ್ಸುಳ್ಳವನಾಗಿದ್ದರಿಂದ, ತನ್ನ ಮನಸ್ಸನ್ನು ದೇವರ ಮನಸ್ಸಿನ ಅಷ್ಟು ಹೆಚ್ಚಿಸಿಕೊಂಡಿದ್ದರಿಂದ, ತಾನೇ ಜ್ಞಾನಿ, ತಾನೇ ಸುಂದರನು ಎಂದು ಕೊಚ್ಚಿಕೊಂಡಿದ್ದರಿಂದ, ದೇವರೊಂದಿಗೆ ಸಿಂಹಾಸನವನ್ನು ಹಾಕಿಕೊಳ್ಳುವೆನು ಎಂದುಕೊಂಡಿದ್ದರಿಂದ ದೇವರಾತನನ್ನು ತೀರಾ ಧ್ವಂಸ ಮಾಡಿದ್ದಾನೆ ಪ್ರಿಯರೇ, ಇಲ್ಲದಂತೆ ಮಾಡಿದ್ದಾನೆ. ಹೌದು, ಪಾತಾಳದ ಅಗಾಧ ಸ್ಥಳಗಳಿಗೆ, ಕತ್ತಲೆಯ ಸ್ಥಳಗಳಿಗೆ ತನ್ನ ಪ್ರಧಾನ ದೂತನಾದ ಮಿಕಾಯೇಲನಿಂದ ಸರಪಳಿಗಳಿಂದ ಕಟ್ಟಿ ಬಂಧಿಸಲಾಗಿದೆ. ಹೀಗೆ ಪೂರ್ಣ ಜ್ಞಾನಿ, ಪೂರ್ಣ ಸುಂದರ ಎನ್ನುವ ವಾಕ್ಯ ಭಾಗವನ್ನು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ವಾಕ್ಯ ಜ್ಞಾನವನ್ನು, ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಮಾರ್ಗದರ್ಶನವನ್ನು, ಬುದ್ಧಿ ವಿಕಾಸವನ್ನು, ಕೃಪೆಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ನಮ್ಮ ಹೃದಯವನ್ನು ಫಲವತ್ತಾದ ಹೊಲವಾಗಿಸುವಂತೆ, ನಮ್ಮ ಹೃದಯ ಎಂಬ ಫಲವತ್ತಾದ ಹೊಲದಲ್ಲಿ ಬೀಳುವ ದೇವರ ವಾಕ್ಯ ಮಾತು 100ಕ್ಕೆ 100 60-30ರಷ್ಟು ಫಲ ಕೊಡುವಂತೆ, ಆ ಫಲ ಲೋಕದಲ್ಲಿ ಅನೇಕ ಆತ್ಮಗಳನ್ನು ರಕ್ಷಿಸುವಂತೆ, ಶಾಶ್ವತವಾಗಿ ನಿಲ್ಲುವಂತೆ ಅನುಗ್ರಹಿಸಲಿ. ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಆಮೇನ್. ಪ್ರಾರ್ಥನೆ ಮಾಡೋಣ ಪ್ರೇರಿ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಲೋಕವೆಲ್ಲ ಸೃಷ್ಟಿಸಿ ಅದನ್ನು ಪ್ರೀತಿಯಿಂದ ಪರಿಪಾಲಿಸುತ್ತಿರುವ ಆತನೇ ದೇವ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ ಎನ್ನುವ ಎಹೆಜ್ಕೇಲ್ ಪ್ರವಾದಿ ಗ್ರಂಥ 28ನೇ ಅಧ್ಯಾಯ 12ನೇ ವಾಕ್ಯ ಭಾಗದಿಂದ ಧ್ಯಾನಿಸುವಾಗ ನೀವೇ ಈ ವಾಕ್ಯ ಭಾಗದಲ್ಲಿರುವ ಅರ್ಥವನ್ನು ನಾವು ಸರಿಯಾಗಿ ಧ್ಯಾನಿಸುವಂತೆ, ಅರ್ಥ ಮಾಡಿಕೊಳ್ಳುವಂತೆ, ಇದಕ್ಕೆ ಸಂಬಂಧಪಟ್ಟ ಪರಿಶುದ್ಧ ಗ್ರಂಥದ ಅನೇಕ ವಾಕ್ಯ ಭಾಗಗಳಿಂದ ತಂದೆ ಪರಿಶುದ್ಧಾತ್ಮನೇ, ಯೇಸು ಕ್ರಿಸ್ತನೇ, ನಮ್ಮೆಲ್ಲರೊಂದಿಗೆ ಮಾತನಾಡಬೇಕು ಎಂದು ಏಕದೇವರೇ, ನಮ್ಮೆಲ್ಲರನ್ನು ನಿಮ್ಮ ಪರಲೋಕದ ಜ್ಞಾನದಿಂದ, ವಿಧೇಯತೆಯ ಜ್ಞಾನದಿಂದ, ನಿಮ್ಮನ್ನು ಮಹಿಮೆಪಡಿಸುವ ಜ್ಞಾನದಿಂದ ತುಂಬಬೇಕೆಂದು, ಹೀಗೆ ಸೈತಾನನ ಮೇಲೆ ಶಾಂತಿದಾಯಕ ದೇವರೇ, ನಿತ್ಯವೂ ನಾವು ಜಯ ಹೊಂದುತ್ತಾ ಆತನ ತಂತ್ರಗಳನ್ನು ಅರಿತು ಗೆಲ್ಲುವಂತೆ, ನಾಶ ಮಾಡುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು, ಸಕಲ ಘನಮಾನ ಮಹಿಮೆ ನೀವು ಹೊಂದಿಕೊಳ್ಳಬೇಕೆಂದು ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನನ್ನು ನಿಮ್ಮ ವಾಕ್ಯವನ್ನು ಆಲಿಸಿ ಪಾಲಿಸುವ ಮಕ್ಕಳ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರಿಯರೇ, ಪೂರ್ಣ ಜ್ಞಾನಿ, ಪೂರ್ಣ ಸುಂದರ ಈ ವಾಕ್ಯ ಭಾಗದೊಳಗೆ ನಾವು ಪ್ರವೇಶವಾಗುವ ಮೊದಲು ನಿಜವಾದ ಅಂದರೆ ದೇವರಾದ ಯೇಸು ಕ್ರಿಸ್ತನನ್ನು, ಸರ್ವಜ್ಞಾನಿಯನ್ನು ಮತ್ತು ಸೌಂದರ್ಯಕ್ಕೆ ಮೂಲನಾದ ದೇವರನ್ನು, ಯೇಸು ಕ್ರಿಸ್ತನನ್ನು
ಸ್ತುತಿಸೋಣ ಪ್ರೇರೆ, ಕೊಂಡಾಡೋಣ. ಹಾಡು ಸರ್ವಾಂಗ ಸುಂದರ. ನನ್ನೊಂದಿಗೆ ಹಾಡಿರಿ ಪ್ರೇರೆ. ಹಾಡು. ಸರ್ವಾಂಗ ಸುಂದರ ಸದ್ಗುಣ ಶೇಖರ ಏಸಪ್ಪ ನಿನ್ನ ಸಿಯೋನಿನಲ್ಲಿ ನೋಡುವೆ, ಪರವಶಿಸಿ ಹಾಡುತ್ತಾ ನಿನ್ನ ರಾಜ್ಯ ಸೇರುವೆ. ಏಸುವೆ ನಿನ್ನ ಸಿಯೋನಿನಲ್ಲಿ ನೋಡುವೆ, ಪರವಶಿಸಿ ಹಾಡುತ್ತಾ ನಿನ್ನ ರಾಜ್ಯ ತುಳಿಯುವೆ. ನನ್ನ ಪ್ರಾರ್ಥನೆಯನ್ನು ಆಲಿಸುವಾತನೇ, ನನ್ನ ಕಣ್ಣೀರು ಒರೆಸುವಾತನೇ. ತಂದೆಯಾದ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸುವಾತನೇ, ನಮ್ಮ ಕಣ್ಣೀರು ಒರೆಸುವಾತನೇ. ನನ್ನ ಶೋಧನೆಗಳಲ್ಲೆಲ್ಲ ಇಮ್ಮಾನುವೇಲನಾಗಿ ನನಗೆ ಜೊತೆಯಾಗಿ ನಿಂತಿರುವೆ. ನಮ್ಮ ಶೋಧನೆಯಲ್ಲೆಲ್ಲ ಇಮ್ಮಾನುವೇಲನಾಗಿ ನಮ್ಮ ಜೊತೆಯಲ್ಲಿ ನಿಂತಿರುವೆ. ಜಯ ನೀಡಲು ಸರ್ವಾಂಗ ಸುಂದರ ಸದ್ಗುಣ ಶೇಖರ ಏಸಪ್ಪ ನಿನ್ನ ಸಿಯೋನಿನಲ್ಲಿ ನೋಡುವೆ, ಪರವಶಿಸಿ ಹಾಡುತ್ತಾ ನಿನ್ನ ರಾಜ್ಯ ಸೇರುವೆ. ನನ್ನ ಶಾಪಗಳನ್ನು ನಿಲ್ಲಿಸಿರುವೆ, ನನ್ನ ಆಶ್ರಯಪುರವಾಗಿರುವೆ. ಸುವೆ ನಮ್ಮ ಶಾಪಗಳನ್ನು ತೊಲಗಿಸಿರುವೆ, ನಮ್ಮ ಆಶ್ರಯಗಿರಿಯಾಗಿರುವೆ. ನನ್ನ ನಿಂದೆಗಳಲ್ಲೆಲ್ಲ ಯೆಹೋಷಾಫಾಟನಾಗಿ ನನಗೆ ನ್ಯಾಯವ ತೀರಿಸಿದೆ. ನಮ್ಮ ನಿಂದೆಗಳಲ್ಲೆಲ್ಲ ಯೆಹೋಷಾಫಾಟನಾಗಿ ನಮಗೆ ನ್ಯಾಯವ ತೀರಿಸಿದೆ. ಸರ್ವಾಂಗ ಸುಂದರ ಸದ್ಗುಣ ಶೇಖರ ಏಸುವೆ ನಿನ್ನ ಸಿಯೋನಿನಲ್ಲಿ ನೋಡುವೆ, ಪರವಶಿಸಿ ಹಾಡುತ್ತಾ ನಿನ್ನ ರಾಜ್ಯ ಸೇರುವೆ. ನನ್ನ ಅಕ್ಕರೆಗಳನ್ನು ತೀರಿಸಿರುವೆ, ನಿನ್ನ ರೆಕ್ಕೆಯ ನೆರಳಲ್ಲಿ ನನ್ನ ಸೇರಿಸಿರುವೆ. ಪರಿಶುದ್ಧಾತ್ಮನೇ, ನಮ್ಮ ಅಕ್ಕರೆಗಳನ್ನು ತೀರಿಸಿರುವೆ, ನಿಮ್ಮ ರೆಕ್ಕೆಯ ನೆರಳಲ್ಲಿ ನಮ್ಮ ಸೇರಿಸಿರುವೆ. ನನ್ನ ಅಪಜಯಗಳಲ್ಲೆಲ್ಲ ಯೆಹೋವ ನಿಸ್ಸಿಯಾಗಿ ನನಗೆ ಜಯ ಧ್ವಜವಾಗಿರುವೆ. ನಮ್ಮ ಅಪಜಯಗಳಲ್ಲೆಲ್ಲ ಯೆಹೋವ ನಿಸ್ಸಿಯಾಗಿ ನಮಗೆ ಜಯ ಧ್ವಜವಾಗಿರುವೆ. ಸರ್ವಾಂಗ ಸುಂದರನೇ ಸದ್ಗುಣ ಶೇಖರನೇ ಕ್ರಿಸ್ತೇಸುವೆ ನಿನ್ನ ಸಿಯೋನಿನಲ್ಲಿ ನೋಡುವೆ, ಪರವಶಿಸಿ ಹಾಡುತ್ತಾ ನಿನ್ನ ರಾಜ್ಯ ಸೇರುವೆ. ಏಸಪ್ಪ ನಿನ್ನ ಸಿಯೋನ್ ಪರ್ವತದಲ್ಲಿ ನೋಡುವೆ, ಪರವಶಿಸಿ ಹಾಡುತ್ತಾ ನಿನ್ನ ರಾಜ್ಯ ತುಳಿಯುವೆ. ಪರವಶಿಸಿ ಹಾಡುತ್ತಾ ನಿನ್ನ ಮಹಿಮೆ ಹಾಡುವೆ, ಪರವಶಿಸಿ ಹಾಡುತ್ತಾ ನಿನ್ನ ಪ್ರೀತಿ ಸಾರುವೆ. ಆಮೆನ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೆನ್.
We welcome you, Lord, Father, God Almighty, in this place, in this word of God. Guide us how we live in front of God and man. One day we turn to like your Son, glorious Jesus. Amen and amen. Thank you, Jesus. ಹೌದು ಪ್ರೇರೆ, ಪೂರ್ಣ ಜ್ಞಾನಿ ಪೂರ್ಣ ಸುಂದರ ಎನ್ನುವ ಅಂಶದೊಳಗೆ ನಾವು ಪ್ರವೇಶ ಹೋಗೋಣ. ನಾವು ಈ ಹಾಡನ್ನು ನೋಡಿಕೊಳ್ಳೋದಾದರೆ, ಯೇಸು ಸರ್ವಾಂಗ ಸುಂದರನಾಗಿದ್ದಾನೆ ಪ್ರೇರೆ, ಸದ್ಗುಣ ಶೇಖರ, ಎಲ್ಲ ಗುಣಗಳಿಗೆ ಸೃಷ್ಟಿಕರ್ತನಾಗಿದ್ದಾನೆ. ಮತ್ತು ಆತನನ್ನು ಸಿಯೋನ್ ಪರ್ವತದಲ್ಲಿ ನೋಡುತ್ತೇವೆ. ಆ ಪರಿಪೂರ್ಣ ದೇವರ ಗುಣಗಳನ್ನು ಧರಿಸಿಕೊಂಡಾಗ ಪರವಶಿಸಿ ಹಾಡುತ್ತೇವೆ, ಯೇಸುವೆ ನಿನ್ನಿಂದ ಎಲ್ಲ ಉಂಟಾದವು, ನಿನ್ನಿಂದಲೇ ಇದ್ದವು, ನಿನಗಾಗಿ ಮುಂದುವರೆದವು ಎಂದು. ಹೀಗೆ ನಮ್ಮ ಪ್ರಾರ್ಥನೆ ಆಲಿಸುತ್ತಾನೆ ಪ್ರೇರೆ. ನಮ್ಮ ಕಣ್ಣೀರನ್ನು ಒರೆಸುವ ಆತನಾಗಿದ್ದಾನೆ. ನಮ್ಮ ಶೋಧನೆಗಳನ್ನೆಲ್ಲ ಇಮ್ಮಾನುವೇಲನಾಗಿ ಜೊತೆ ಇರುತ್ತಾನೆ, ಜಯ ನೀಡುತ್ತಾನೆ. ಹೌದು, ನಮ್ಮ ಶಾಪಗಳನ್ನು ನಿಲ್ಲಿಸಿದ್ದಾನೆ, ಶಿಲುಬೆಯಲ್ಲಿ ಒಡೆದು ಹಾಕಿದ್ದಾನೆ, ಆಶೀರ್ವಾದಕರವಾಗಿ ಮಾಡಿದ್ದಾನೆ, ಲೋಕಕ್ಕೆ ಬೆಳಕಾಗಿ, ಭೂಮಿ ಉಪ್ಪಾಗಿ ನಮ್ಮ ಆಶ್ರಯ ಪೂರ್ವವಾಗಿದ್ದಾನೆ ಯೇಸು. ನಮ್ಮ ನಿಂದೆಗಳೆಲ್ಲ, ಅವಮಾನಗಳಲ್ಲೆಲ್ಲ ಯೆಹೋಷಾಫಾಟ ಎಂಬ ಇಸ್ರೇಲ್ ಅರಸ ಇದ್ದ ಪ್ರೇರೆ, ಆತನಂತೆ ನಮಗೆ ನ್ಯಾಯ ತೀರಿಸುತ್ತಾನೆ, ತನ್ನ ಜನರಿಗೆ, ದೇವಜನರಿಗೆ ನಮ್ಮೆಲ್ಲ ಅಕ್ಕರೆಗಳನ್ನು ತೀರಿಸುತ್ತಾನೆ ತನ್ನ ಚಿತ್ತದಂತೆ. ಆತನ ರೆಕ್ಕೆಗಳ ನೆರಳಿಗೆ ಸೇರಿಸುತ್ತಾನೆ, ಶಿಲುಬೆ ನೆರಳಲ್ಲಿ. ಮತ್ತು ನಮ್ಮ ಅಪಜಯಗಳನ್ನೆಲ್ಲ ಯೆಹೋವ ನಿಸ್ಸಿಯಾಗಿ ನಮಗೆ ನಿಂತು ಜಯಧ್ವಜವಾಗುತ್ತಾನೆ, ಜಯ ನೀಡುತ್ತಾನೆ ಅಂತ. ಲೋಕವನ್ನು ಜಯಿಸಿದ ಧೈರ್ಯ ನೀಡುತ್ತಾನೆ ಪ್ರಭು. ಪುನರುತ್ಥಾನ, ಮರಣವನ್ನು ಜಯಿಸಿದ ಧೈರ್ಯ, ಸೈತಾನನನ್ನು ತಲೆ ಜಜ್ಜಿದ, ಆತನ ಅನುಚರರನ್ನು ಜಜ್ಜಿದ, ಸೋಲಿಸಿದ, ಜಯ ನೀಡುತ್ತಾನೆ. ಹೀಗೆ ಸರ್ವಾಂಗ ಸುಂದರನಾಗಿದ್ದಾನೆ ಪ್ರೇರೇಸು. ಹೌದು, ಅಂತ ಕೃಪೆ ಪ್ರಭು ನಮ್ಮೆಲ್ಲರೂ ನೀಡಲಿ. ಆತ್ಮದಲ್ಲಿ, ಸತ್ಯದಲ್ಲಿ ದೇವರನ್ನು, ಸರ್ವಾಂಗ ಸುಂದರನನ್ನು ಆರಾಧಿಸುವ ಆ ಜೀವಿತ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಯೇಸು ನಾಮದಲ್ಲಿ ತಂದೆ, ಪರಿಶುದ್ಧಾತ್ಮ ಪ್ರಭು, ಆಮೇಲೆ. ನಾವು ವಾಕ್ಯ ಭಾಗದೊಳಗೆ ನಾವು ನೇರವಾಗಿ ಪ್ರವೇಶವಾಗೋಣ ಪ್ರೇರೆ. ಅಂಶ ಪೂರ್ಣ ಜ್ಞಾನಿ, ಪೂರ್ಣ ಪರಿಪೂರ್ಣ ಸುಂದರ. ಪರಿಶುದ್ಧ ಗ್ರಂಥ ವಾಕ್ಯ ಭಾಗ ಪ್ರವೇಶವಾಗೋಣ ಪ್ರೇರೆ. ನಿಮ್ಮಲ್ಲಿ ಪರಿಶುದ್ಧ ಗ್ರಂಥ ಇರೋರು ತೆಗೆಯಿರಿ. ಎಜ್ಕೇಲ್ ಪ್ರವಾದಿ ಗ್ರಂಥ 28ನೇ ಅಧ್ಯಾಯ 12ನೇ ವಾಕ್ಯ ಭಾಗ. ಪ್ರಾಫೆಟ್ ಎಜ್ಕೇಲ್ ಚಾಪ್ಟರ್ 28 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ನರಪುತ್ರನೇ, ಅಂದರೆ ತಂದೆಯಾದ ದೇವರು ಎಜ್ಕೇಲನಿಗೆ ವಾಕ್ಯವನ್ನು ದಯಪಾಲಿಸುತ್ತಾನೆ, ಅಂದರೆ ದರ್ಶನ ಕೊಟ್ಟು ಮಾತಾಡುತ್ತಾನೆ. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. 13ನೇ ವಾಕ್ಯ. ಮಾಣಿಕ್ಯ, ಪುಷ್ಯ ರಾಗ, ಪೀತರತ್ನ, ಮಾಣಿಕ್ಯ, ಪುಷ್ಯ ರಾಗ, ಪೀತರತ್ನ, ಪಚ್ಚೆ, ಬೇರುಲ್ಲ, ವೈಡೂರ್ಯ, ನೀಲಕೆಂಪರಲು, ಸ್ಫಟಿಕ. ಹೀಗೆ ಈ ನವರತ್ನಗಳಿಂದ, 9 ತರಹದ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. 14ನೇ ವಾಕ್ಯ, 14th ವರ್ಡ್. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ಆದರೆ 16ನೇ ವಾಕ್ಯ, 16th ವರ್ಡ್.
ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿದ್ದರಿಂದ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು 17ನೇ ವಾಕ್ಯ ಧ್ವಂಸ ಮಾಡಿದೆನು. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೆನು. ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯಗಳನ್ನು ಹೊಲಸು ಮಾಡಿದೆ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡಿದೆನು, ಅದು ನಿನ್ನನ್ನು ನುಂಗಿತು. ನೋಡುವವರೆಲ್ಲರ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟೆನು. 19ನೇ ವಾಕ್ಯ 19th ವರ್ಡ್. ಜನಾಂಗಗಳಲ್ಲಿ ನಿನ್ನನ್ನು ಬಲ್ಲವರೆಲ್ಲರೂ ನಿನ್ನ ಗತಿಗೆ ಬೆಚ್ಚಿ ಬೆರಗಾಗುವರು. ನೀನು ತೀರಾ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾದಿ. ಜೀಸಸ್ ಕ್ರೈಸ್ಟ್ ಮೈಟಿ ನೇಮ್, ಆಮೇನ್, ಹಲ್ಲೆಲೂಯಾ. ಹೌದು ಪ್ರೇರೆ. ಹೀಗೆ 28ನೇ ಅಧ್ಯಾಯ ಪೀಠಿಕೆ ನೋಡೋದಾದರೆ ತೂರಿನ ಪ್ರಭುವಿನ ಅಹಂಭಾವವನ್ನು ಕುರಿತದ್ದು. ಹೌದು ಪ್ರೇರೆ. ಸೈತಾನನು ಇಹಲೋಕದ ರಾಜರಿಗೆ ಒಂದು ಉಬ್ಬಿದ ಮನಸ್ಸು ಕೊಡೋ ಆತನಾಗಿದ್ದಾನೆ ಪ್ರೇರೆ, ಮತ್ತು ಇಹಲೋಕ ರಾಜರಿಗೆ ಸಾದೃಶ್ಯನಾಗಿದ್ದಾನೆ. ಹೌದು, ಇಹಲೋಕದಲ್ಲಿ ತನ್ನ ಮಿತಿಯಿಲ್ಲದ ಒಂದು ಉಬ್ಬಿದ ಮನಸ್ಸುಳ್ಳವನಾಗಿ ಬುದ್ಧಿಯನ್ನು ಹಾಳು ಮಾಡಿಕೊಳ್ಳುವಂತೆ ಅನೇಕ ರಾಜರನ್ನು, ಅನೇಕ ಮನುಷ್ಯರನ್ನು ಕೆಡಿಸ್ತಾನೆ. ಇದು ಸ್ವರ್ಗದಲ್ಲಿ ದೇವರ ಸಿಂಹಾಸನದ ಪಕ್ಕದಲ್ಲಿ ನೆರಳು ಕೊಡುವ ಕೆರೂಬಿಯಾಗಿದ್ದ ಸೈತಾನನ ಬಗ್ಗೆ ಇದೆ ಪ್ರೇರೆ. ಹೌದು, ಆತನು ಪರಿಪೂರ್ಣ ಸರ್ವ ಸುಲಕ್ಷಣ ಶಿರೋಮಣಿ ಅಂತ ಪ್ರೇರೆ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿದ್ದಂಥ ಆತನನ್ನು ದೇವರು 9 ನವರತ್ನಗಳಿಂದ ಭೂಷಿತ ಮಾಡಿದ್ನಂತ. ಆದರೆ 1ನೇದು ಮಾಣಿಕ್ಯ, 2ನೇದು ಪುಷ್ಯ ರಾಗ, 3ನೇದು ಪಚ್ಚೆ, 4ನೇದು ಪೀತರತ್ನ, 5ನೇದು ಬೇರುಲ್ಲ, 9ನೇದು ವೈಡೂರ್ಯ, ಮಾಣಿಕ್ಯ 1ನೇದು, ಪುಷ್ಯರಾಗ 2ನೇದು, ಪಚ್ಚೆ 3ನೇದು, ಪೀತರತ್ನ 4ನೇದು, ಬೇರುಲ್ಲ 5, ವೈಡೂರ್ಯ 6, ನೀಲ 7, ಕೆಂಪರಲು 8, ಸ್ಫಟಿಕ 9. ಈ ನವರತ್ನಗಳಿಂದ ಭೂಷಿತ ಮಾಡಿದಂಥ ದೇವರು. ಆತನಲ್ಲಿ ಈ ನವರತ್ನಗಳು, ಗೂಡುಗಳು, ಮನೆಗಳು ಸುವರ್ಣ ಖಚಿತವಾಗಿದ್ದು, ಬಂಗಾರ ಖಚಿತ ಆಗಿದ್ದು ಅಂತ ಪ್ರೇರೆ. ಆ ಸೈತಾನನು ಇನ್ನು ನಿರ್ದೋಷವಾಗಿದ್ದ ಆ ದಿನದಿಂದ, ಆ ಸೃಷ್ಟಿಯ ದಿನ ಆತನಿಗೆ ಸಿದ್ಧವಾಗಿದ್ದವು. ದೇವರು ಆತನನ್ನು ಯಾವಾಗ ಸೃಷ್ಟಿ ಮಾಡಿದ್ದನೋ ತನ್ನನ್ನು ಆರಾಧಿಸಲು, ಆವಾಗಲೇ ಆತನನ್ನು ಅಂದವಾಗಿ ಮತ್ತು ನವರತ್ನ ಖಚಿತವಾಗಿ, ಬಂಗಾರ ರಚಿತವಾಗಿ ಆತನನ್ನು ಸೃಷ್ಟಿ ಮಾಡಿದ ಪ್ರೇರೆ, ಅಲಂಕಾರ ಬಟ್ಟೆ ಎನ್ನುವಂತೆ, ಮತ್ತು ನೆರಳು ಕೊಡುವ ಕೆರೂಬಿಯಾಗಿದ್ದಂಥ ಆತನನ್ನು ದೇವರು ತನ್ನ ಪರಿಶುದ್ಧ ಪರ್ವತ ನೆಲೆಗೊಳಿಸಿದಂಥ, ಮತ್ತು ಕೆಂಡದ ಮಳೆಯಲ್ಲಿ ವಿಹಾರ ಅಂದರೆ ಪ್ರಯಾಣ ಮಾಡುತ್ತಿದ್ದ, ನಡೆಯುತ್ತಿದ್ದ, ಹಾರಾಡುತ್ತಿದ್ದ. ಆತನ ಸೃಷ್ಟಿ ದಿನದಿಂದ ಆತನಲ್ಲಿ ಅಪರಾಧವು ಸಿಕ್ಕುವ ತನಕ ಆತನ ನಡತೆ ನಿರ್ದೋಷವಾಗಿತ್ತಂತ ನೀತಿವಂತ ಆಗಿದ್ದಂತ. ಆದರೆ ಆತನು ತನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ಆತನಲ್ಲಿ ಬಲಾತ್ಕಾರ ತುಂಬಿ ಪಾಪಿಯಾದಂಥ. ಆದ ಕಾರಣ ದೇವರು ಆತನನ್ನು ತನ್ನ ಪರಿಶುದ್ಧ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟ. ನೆರಳು ಕೊಡುವ ಕೆರೂಬಿ, ಕೆಂಡದ ಮಳೆಯ ಮಧ್ಯದಲ್ಲಿ ಆತನ ನೆಲೆಯಿಂದ ದೇವರು ಆತನನ್ನು ಕಿತ್ತು ಧ್ವಂಸ ಮಾಡಿದ. ಆತನ ಸೊಬಗಿನ ನಿಮಿತ್ತ ಆತನು ಉಬ್ಬಿದ ಮನಸ್ಸುಳ್ಳವನಾಗಿದ್ದ. ಆತನ ಮೆರೆತದಿಂದ ಬುದ್ಧಿಯನ್ನು ಹಾಳೆ ಮಾಡಿಕೊಂಡಿದ್ದ. ಇದರಿಂದ ದೇವರು ಆತನ ನೆಲಕ್ಕೆ ದೊಬ್ಬಿ ಅರಸರಿಗೆ ನೋಟವಾಗುವಂತೆ ಕಣ್ಣು ಮುಂದೆ ಹಾಕಿದ. ಅದು ಪ್ರೇರೆ, ದೇವರಾದುಕೊಂಡವರು
ರಾಜಯಾಜಕರು ಯೇಸು ಕ್ರಿಸ್ತ ಆದುಕೊಂಡವರು. ಆ ಯೇಸು ಕ್ರಿಸ್ತನ ಮಕ್ಕಳ ಮುಂದೆ ನೋಟವಾಗುವಂತೆ ದೇವರು ಆತನನ್ನು ದೊಬ್ಬಿದಂತ ಪ್ರೇರಿ ಭೂಲೋಕಕ್ಕೆ. ಹೀಗೆ ಅನ್ಯಾಯವಾದ ವ್ಯಾಪಾರದಿಂದ ಆತನಲ್ಲಿ ಪವಿತ್ರಾಲಯಗಳನ್ನು ಹೊಲಸು ಮಾಡಿದ. ಅಂದರೆ ದೇವರ ಆತ್ಮನೇ ಆತನಲ್ಲಿದ್ದ. ನೆರವು ಕೊಡುವ ಕೆರೂಬಿಯಲ್ಲಿ ದೇವರ ಶಕ್ತಿ ಇತ್ತು. ದೇವರ ಆಲಯವಾಗಿದ್ದ. ತನ್ನಲ್ಲಿನ ಆಲಯವನ್ನು, ಆರಾಧನೆ, ವರಗಳನ್ನು ಹಾಳು ಮಾಡಿಬಿಟ್ಟ ಅಂತ ಪ್ರೇರೆ ಅನ್ಯಾಯ ವ್ಯಾಪಾರದಿಂದ. ಅಂದರೆ ದೇವರಾಗಬೇಕೆಂದು ತನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡ. ಸೊಬಗಿನ ನಿಮಿತ್ತ ಉಬ್ಬಿದಾತನಾದ, ಮೆರೆದ, ಬುದ್ಧಿ ಹಾಳು ಮಾಡಿಕೊಂಡ. ಆತನೊಳಗಿರೋ ದೇವರ ಆಲಯ ಹೊಲಸಾಯಿತು ಪ್ರೇರೆ. ದೇವರು ನೋಡುವರೆಲ್ಲರ ಕಣ್ಣೆದುರಿಗೆ ಮತ್ತು ದೇವರು ಆತನೊಳಗಿಂದ ಬೆಂಕಿಯನ್ನು ಬರ ಮಾಡಿದಂಥ ಪ್ರೇರೆ. ಅದು ಆತನನ್ನು ನುಂಗಿತು. ಕೆರೂಬಿಯನ್ನು, ಸೈತಾನನನ್ನು ನೋಡುವರೆಲ್ಲರ ಕಣ್ಣೆದುರಿಗೆ ಆತನನ್ನು ಬೂದಿ ಮಾಡಿಬಿಟ್ಟನು ದೇವರು. ಜನಾಂಗಗಳಲ್ಲಿ ಆತನನ್ನು ಬಲ್ಲವರೆಲ್ಲರೂ ಆತನ ಗತಿಗೆ ಬೆಚ್ಚಿ ಬೆರಗಾಗುತ್ತಾರೆ. ಆತನು ತೀರಾ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾದನು. ಹೀಗೆ ದೇವರು ಯೆಹೆಜ್ಕೇಲನಿಗೆ ಮಾತಾಡಿ ಸೈತಾನನ ಬಗ್ಗೆ ಪರಲೋಕದಲ್ಲಿ ಗರ್ವವನ್ನು ತಂದ. ದೇವದೂತರ 3 ಗುಂಪುಗಳಲ್ಲಿ ಒಂದು ಗುಂಪನ್ನು ಪಾಪಿಯನ್ನಾಗಿ, ವಿರೋಧಿಯನ್ನಾಗಿ, ದುರಾತ್ಮಗಳನ್ನಾಗಿ ಕೆಡವಿದಂಥ ಸೈತಾನನ ಬಗ್ಗೆ ಬರೆಸಿದ್ದಾನೆ ಪ್ರೇರೆ. ಹೌದು, ಆ ಸೈತಾನನು ಸರ್ವ ಸುಲಕ್ಷಣ ಶಿರೋಮಣಿ ಅಂತ ಪ್ರೇರೆ. ಹೌದು, ನಾವಿಂದು ಸಿನಿಮಾ ಆ್ಯಕ್ಟ್ರೆಸ್ಗಳನ್ನು ನೋಡುತ್ತೇವೆ ಅಥವಾ ಐಶ್ವರ್ಯ ಒಂಥರ ನೋಡುತ್ತೇವೆ. ಯಾವಾಗಲೂ AC ರೂಮ್ಗಳಲ್ಲಿ ಕುಂತು ಹೊರ ಬರುವವರನ್ನು ಮತ್ತು ಇಷ್ಟ ಬಂದಿದ್ದನ್ನು ಊಟ ಮಾಡುವವರು ಮತ್ತು ಅನೇಕ ಜಿಮ್ ಮಾಡುವವರು. ಅವರು ಕೆಲಸ ಮಾಡುವುದಿಲ್ಲ, ಮನೆ ಕೆಲಸ ಕೂಡ ಮಾಡುವುದಿಲ್ಲ. ಆದರೆ ಅನೇಕ ಆಸ್ತಿಪಾಸ್ತಿ ನಿಮಿತ್ತ ಅವ್ರ ತಂದೆ ತಾಯಿಯ ಆಸ್ತಿಪಾಸ್ತಿ ನಿಮಿತ್ತ ಅವರು ಬೆಳೆದು ಸುಖವಾಗಿ ಜೀವಿಸಿ ಪ್ರೇರೆ ಅವರು ಇತರರಿಗೆ ಸಹಾಯ ಮಾಡದೆ ತಾವೇ ಈ ಲೋಕದಲ್ಲಿ ಏನೋ ಆಗಬೇಕು, ಹೀರೋ, ಹೀರೋಯಿನ್ ಅಥವಾ ದೊಡ್ಡ ಆಟಗಾರ ಮತ್ತು ಇನ್ನೂ ಅನೇಕ ಅವ್ರು ನೋಡ್ತೇವೆ ಪ್ರೇರೆ ಸ್ವಾರ್ಥಿಗಳಾಗಿರ್ತಾರೆ. ಅವರು ನೋಡುವುದಕ್ಕೆ ಸುಂದರವಾಗಿ ಕಾಣುತ್ತಾರೆ. ಇದೆಲ್ಲ ಸೈತಾನನ ಬಲೆಯಲ್ಲಿರುವ ಜನರು ಪ್ರೇರೆ. ಹೌದು, ಸೈತಾನನು ಕೂಡ ಈ ಲೋಕ ಸೌಂದರ್ಯವನ್ನು ಯೇಸುವಿಗೆ ತೋರಿಸುತ್ತಾನೆ. ನೀನು ನನಗೆ ಅಡ್ಡ ಬೀಳುವುದಾದರೆ ಇದೆಲ್ಲ ನಿನ್ನದಾಗುವುದು. ವ್ಯಕ್ತಿಗಳು, ಸ್ಥಾನಮಾನ, ವಸ್ತುಗಳು, ಸ್ಥಳಗಳು, ವಾಹನಗಳು, ಆಳು ಕಾಳು, ಬಂಗಲೆ. ಹೌದು ಪ್ರೇರೆ, ಆದರೆ ಯೇಸು ಗೊತ್ತಿತ್ತು ಸೌಂದರ್ಯ ನೆಚ್ಚತಕ್ಕದ್ದಲ್ಲ, ಅಲಂಕಾರವು ಸ್ಥಿರವಾದುದಲ್ಲ. ಹೌದು ಪ್ರೇರೆ, ಸೌಂದರ್ಯ ನೆಚ್ಚತಕ್ಕದ್ದಲ್ಲ, ಅಲಂಕಾರ ನೆಲೆಯಾದುದಲ್ಲ. ದೇವರಲ್ಲಿ ಭಯಭಕ್ತಿಯುಳ್ಳವಳೇ, ದೇವರಲ್ಲಿ ಭಯಭಕ್ತಿಯುಳ್ಳವನೇ ಸ್ತೋತ್ರ ಪಾತ್ರನು. ಸೈತಾನಿನ ತೊಲಗಿಲಿಂದ ಎಂದು ಹೇಳಿದ ಪ್ರೇರೆ. ಹೌದು, ಸೈತಾನ್ ಇಂದು ಅನೇಕರನ್ನು ಸರ್ವಸುಲಕ್ಷಣವಾಗಿದ್ದಾಳೆ, ಸರ್ವಸುಲಕ್ಷಣವಾಗಿದ್ದಾನೆ ಎಂದು ಅನೇಕರು ಮದುವೆಯಾದ ಆಕೆಯನ್ನೇ ಮೋಹಿಸುತ್ತಾರೆ. ವ್ಯಭಿಚಾರಿಗಳಾಗಿದ್ದರೆ ಜಾರತ್ವ ಮಾಡುತ್ತಾರೆ ಪ್ರೇರೆ ಮತ್ತು ಮೋಸ ಹೋಗುತ್ತಾರೆ, ತಮ್ಮ ಲೈಫ್ ಸ್ಪಾಯ್ಲ್ ಮಾಡಿಕೊಳ್ತಾರೆ. ಸೌಂದರ್ಯ ಸುಲಕ್ಷಣ ಆಗಿದ್ದಂತ ಪ್ರೇರೆ. ಆದರೆ ದೇವರು ಅವರ ಅಂತರಂಗವನ್ನು ಬಲ್ಲಾತನಾಗಿದ್ದಾನೆ ಪ್ರೇರೆ ಮತ್ತು ಪೂರ್ಣ ಜ್ಞಾನಿ ಅಂತ ಪ್ರೇರೆ. ಪೂರ್ಣ ಜ್ಞಾನಿ ಅಂದರೆ ಅನೇಕ ಭಾಷೆಗಳನ್ನು ಬಲ್ಲಾತನು, ಪರಿಪೂರ್ಣ ಸುಂದರನು. ಹೌದು ಪ್ರೇರೆ, ನಾವು ಅನೇಕ ಜನರು ಆಕರ್ಷಣೆ ಆಗುತ್ತೇವೆ ಅನೇಕ ಭಾಷೆಗಳು ಬಲ್ಲಂಥವರಿಗೆ. ನಾವು ಸಾಮಾನ್ಯವಾಗಿ ನೋಡುತ್ತಿರ್ತೇವೆ ಕ್ಯಾಥೋಲಿಕ್ ಸಭೆಗಳಲ್ಲಿ ಫಾದರ್ಗಳಿಗೆ ಅನೇಕ ಭಾಷೆಗಳು ಬರುತ್ತವೆ. ಅವರಂತಲ್ಲ, ಇನ್ನೂ ಬೇರೆಯವರು ಕೂಡ ಅನೇಕ ಭಾಷೆಗಳು ಬರುತ್ತವೆ. ಆದರೆ ಅವರಲ್ಲಿ ಹೆಚ್ಚಿನ 99% ಅವರು ಹೊರಗಡೆ ಒಳಗಡೆ ಬೇರೆ ಬೇರೆ ಲೈಫ್ ಲೀಡ್ ಮಾಡ್ತಿರ್ತಾರೆ ಪ್ರೇರೆ.
ಸರ್ಪದಂತೆ ಇರುತ್ತಾರೆ. ಹೌದು, ಪೂರ್ಣ ಜ್ಞಾನಿ. ಆದರೆ ಒಂದು ಜ್ಞಾನ ಕೂಡ ದೇವರಿಗೆ ಅಚ್ಚುಮೆಚ್ಚಿಯಾಗಿ ನಡೆಯುವುದಿಲ್ಲ ಅದರಲ್ಲಿ. ಹೀಗೆ ಲೋಕಜ್ಞಾನವನ್ನೇ ಅವರು ಬಯಸುತ್ತಿರುತ್ತಾರೆ. ಪರಿಪೂರ್ಣ ಸುಂದರ ಅಂತ ಪ್ರೇರೆ. ಆತನಷ್ಟು ಸುಂದರತ್ವಕ್ಕೆ ಪೂರ್ಣತೆ ಅಂತ. ನಾವು ಸುಂದರ ಅಂದರೆ ಯಾವುದಕ್ಕೆ ಹೇಳ್ತೇವೆ ಪ್ರೇರೆ? ಸಾಮಾನ್ಯವಾಗಿ ಮನುಷ್ಯರಿಗೆ, ಸ್ತ್ರೀಯರಿಗೆ ಅಥವಾ ಪುರುಷರಿಗೆ. ಅಂದರೆ ಸುಂದರತೆ ಅನ್ನುವಂಥದ್ದು ಆಕರ್ಷಣೆ ಮಾಡುವಂಥದ್ದು, ವಶ ಮಾಡಿಕೊಳ್ಳುವಂಥದ್ದು. ಪ್ರೇರೆ ಅನೇಕ ಸೌಂದರ್ಯಕ್ಕೆ ಮರುಳಾಗಿ ಮೋಸ ಹೋಗಿದ್ದಾರೆ ಪ್ರೇರೆ. ಅನೇಕರು ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ಆದರೆ ಪಿಶಾಚಿ ಆಗಿದ್ದಾಳೆ ಎಂದು ಮದುವೆ ಆದಮೇಲೆ ಗೊತ್ತಾಯ್ತು ಎಂದು ಎನ್ನುವರಿದ್ದಾರೆ, ಎನ್ನುವಾತ ಇದ್ದಾರೆ. ಅದು ಕಾರಣ ದೇವರ ಭಯಭಕ್ತಿ, ನಿಜವಾದ ಜ್ಞಾನ, ನಿಜವಾದ ಪಾಪವನ್ನು ಬಿಟ್ಟು ಬಿಡುವುದೇ ನಿಜವಾದ ಸೌಂದರ್ಯ ಪ್ರೇರೆ. ಆದರೆ ಸೈತಾನ್ನಲ್ಲಿ ನಿಜವಾದ ಭಯಭಕ್ತಿ ಇಲ್ಲ, ದೇವರಿಗೆ ವಿರುದ್ಧವಾಗಿ ಬಿದ್ದ ಧ್ವಂಸವಾದ ನಿಜವಾದ ಸೌಂದರ್ಯ ಇಲ್ಲ ಪ್ರೇರೆ ಆತನಲ್ಲಿ. ದೇವರೇ ನಮ್ಮ ಸರ್ವಸ್ವ ಲಕ್ಷಣ, ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಸುಂದರನ ಪ್ರೇರೆ. ಎಲ್ಲ ಸೌಂದರ್ಯಕ್ಕೆ ಮೂಲನಾಗಿದ್ದಾನೆ. ಈತನಾದರೂ ಸೃಷ್ಟಿ ಪ್ರೇರೆ. ಸೃಷ್ಟಿಯ ದಿನದಲ್ಲಿ ಆತನನ್ನು ದೇವರು 9 ನವರತ್ನ ಖಚಿತಗಳಿಂದ ಅಲಂಕರಿಸಿದ್ನಂತ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತ ಮಾಡಿದಂಥ ದೇವರು. ಹೌದು, ರತ್ನಖಚಿತವಾಗಿದ್ದವು. ಸುವರ್ಣ ರತ್ನಖಚಿತ, ಬಂಗಾರದಿಂದ ರತ್ನಗಳಿಂದ ಖಚಿತವಾಗಿದ್ದವು ಆ ರತ್ನಗಳು. ಹೀಗೆ ನಾವು ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ ಎನ್ನುವ ಅಂಶದೊಳಗೆ ನಾವು ಪೂರ್ಣ ಜ್ಞಾನಿ. ನಾವು ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಡ್ಯಾನಿಯಲ್, ದ ಬುಕ್ ಆಫ್ ಪ್ರಾಫೆಟ್ ಡ್ಯಾನಿಯಲ್, ಚಾಪ್ಟರ್ 1 ವರ್ಸ್ 17th ವರ್ಡ್. ಇಲ್ಲಿ ದೇವರು ಆ 4 ಮಂದಿ ಯುವಕರಿಗೂ, ಅಂದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಜೊತೆ ಇದ್ದ ಸ್ನೇಹಿತ ದಾನಿಯಲ್, 4 ಜನ, ಈ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿ ದೇವರು ಸರ್ವ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದೇವರು ಶದ್ರಕ್, ಮೇಷಕ್, ಅಬೇದ್ನೆಗೋ ಅಥವಾ ದಾನಿಯಲ್, ಈ 4 ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದಂಥ ಪ್ರೇರೆ. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು, ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ಆದರೆ ದಾನಿಯೇಲನಾದರೂ ಆ 3 ಯುವಕರಿಗಿಂತ ಹೆಚ್ಚಾಗಿ ಸ್ವಪ್ನಗಳನ್ನು ವಿವರಿಸುವುದರಲ್ಲಿ, ದರ್ಶನಗಳನ್ನು, ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದಂಥ ಪ್ರೇರೆ. ಆತನು ದಾನಿಯೇಲ 3 ರಾಜರ ಕಾಲದಲ್ಲಿ ಯಶಸ್ವಿಯಾಗಿ ಮಂತ್ರಿಯಾಗಿ, ದೇವ ಮನುಷ್ಯನಾಗಿ ಜೀವಿಸಿದ ಪ್ರೇರೆ. ನೆಬುಕದ್ನೆಜರ್, ದಾರಿಯಾವೇಶ್ ಇನ್ನೊಬ್ಬ ಅರಸನ ಕಾಲದಲ್ಲಿ. ಹೀಗೆ ದೇವರು ಹೇಳ್ತಿದ್ದಾನೆ ಸೈತಾನಿಗೆ, ನಾವು ಅದೇ ಯೆಹೆಜ್ಕೇಲ್ ಪ್ರವಾದಿ ಗ್ರಂಥ 28ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುವುದಾದರೆ, ಯೆಹೆಜ್ಕೇಲ್ ಪ್ರಾಫೆಟ್ ಚಾಪ್ಟರ್ 28 ವರ್ಸ್ 3rd ವರ್ಡ್. ಇಗೋ, ನೀನು ದಾನಿಯೇಲನಿಗಿಂತಲೂ ಬುದ್ಧಿವಂತನು, ನಿನಗೆ ಮರೆಯಾದ ಮರ್ಮವು ಯಾವುದೂ ಇಲ್ಲ. ಆ ನೆರಳು ಕೊಡು ಕಿರೂಬಿ, ಆ ಸರ್ವ ಸುಲಕ್ಷಣ ಶಿರೋಮಣಿ, ಆ ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನದಲ್ಲಿ ಏದೇನಿನಲ್ಲಿ ನವರತ್ನ ಖಚಿತ, ಸುವರ್ಣ ಖಚಿತ ಆದ ಬಟ್ಟೆಯನ್ನು ಧರಿಸಿಕೊಂಡ ಆತನಲ್ಲಿ ಪಾಪ ಕಂಡು ಬರೋ ತನಕ ನಿರ್ದೋಷಿಯಾಗಿದ್ದ ಪ್ರೇರೆ. ಉಬ್ಬಿದ ಮನಸ್ಸು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಳ್ಳುವ ತನಕ, ದೇವರಾಗಬೇಕೆಂದುಕೊಳ್ಳುವ ತನಕ ಆತನು ಉತ್ತಮವಾಗಿದ್ದ.
ಆದರೆ ಕೆಟ್ಟು ಹೋದ ಆತನ ಬಗ್ಗೆ ದೇವರು ಪ್ರವಾದಿ ಯೆಹೆಜ್ಕೇಲನ ಮುಖಾಂತರ ಬರೆಸ್ತಿದ್ದಾನೆ. ನೀನು ದಾನಿಯೇಲನಿಗಿಂತಲೂ ಬುದ್ಧಿವಂತನು. ದಾನಿಯೇಲನು ಎಲ್ಲ ಸ್ವಪ್ನಗಳ ದಿವ್ಯ ದರ್ಶನಗಳ ಗ್ರಹಿಸುವುದರಲ್ಲಿ, ಅರ್ಥ ಹೇಳುವುದರಲ್ಲಿ ಪ್ರವೀಣನಾಗಿದ್ದ ಮತ್ತು ಯಶಸ್ವಿಯಾಗಿ ಬದುಕಿದ ಪ್ರೇರೆ 3 ರಾಜರ ಕಾಲದಲ್ಲಿ ದೇವರಿಗೆ ಮಹಿಮೆಯಾಗಿ. ಆತನಿಗಿಂತಲೂ ಬುದ್ಧಿವಂತನು ನೀನು, ನಿನಗೆ ಮರೆಯಾದ ಮರ್ಮವು ಯಾವುದೂ ಇಲ್ಲ. ನೋಡ್ರಿ, ಸೈತಾನಿಗೆ ಹೇಳ್ತಿದ್ದಾನೆ ದೇವರು, ಒಂದು ಕಾಲದಲ್ಲಿ ನಿರ್ದೋಷವಾಗಿ, ನಂತರ ದೋಷಿಯಾಗಿ, ಪಾಪಿಯಾಗಿ, ಪರಲೋಕದಿಂದ ದೇವದೂತರಿಂದ ತಳ್ಳಲ್ಪಟ್ಟು ಶಾಶ್ವತ ನರಕಕ್ಕೆ ಪಾತ್ರನಾದ, ಅನೇಕರನ್ನು ಲೋಕವನ್ನು ಹಾಳು ಮಾಡುತ್ತಿರುವ ಮನುಷ್ಯರನ್ನು, ದೇವರ ಸ್ವರೂಪದಲ್ಲಿರುವ ಮನುಷ್ಯರನ್ನು ತನ್ನ ಜ್ಞಾನದಿಂದ, ಸೌಂದರ್ಯದಿಂದ, ಸರ್ವ ಸುಲಕ್ಷಣ ಶಿರೋಮಣಿಯಿಂದ, ಅನೇಕ ಸುವರ್ಣ ರತ್ನ ಖಚಿತವಾದ ಆಸ್ತಿಪಾಸ್ತಿಯಿಂದ ಅನೇಕರನ್ನು ಮೋಸ ಮಾಡುತ್ತಿದ್ದಾನೆ ಪ್ರೇರೆ. ದೇವರಿಂದ ದೂರ ಮಾಡಿ ದೋಷಿಗಳನ್ನಾಗಿ ಮಾಡುತ್ತಿದ್ದಾನೆ. ದೇವರ ಮನಸ್ಸಿನಷ್ಟು ಉಬ್ಬಿದ ಮನಸ್ಸುಳ್ಳವರನ್ನಾಗಿ ಮಾಡುತ್ತಿದ್ದಾನೆ. ಅನ್ಯಾಯ ವ್ಯಾಪಾರ ಮಾಡಿಸ್ತಿದ್ದಾನೆ. ಮನುಷ್ಯರಲ್ಲಿರುವ ದೇವರ ಸ್ವಭಾವವನ್ನು, ಆತ್ಮವನ್ನು, ಆಲಯವನ್ನು ಹೊಲಸು ಮಾಡುತ್ತಿದ್ದಾನೆ. ಅವರನ್ನು ಬೆಂಕಿಯ ಪಾಲಾಗಿ ಮಾಡುತ್ತಿದ್ದಾನೆ, ನರಕ ಪಾತ್ರರನ್ನಾಗಿ. ಹೀಗೆ ದಾನಿಯೇಲನಿಗಿಂತಲೂ ನೀನು ಬುದ್ಧಿವಂತ, ನಿನಗೆ ಮರೆಯಾದ ಮರ್ಮವು ಯಾವುದೂ ಇಲ್ಲ. ನಿನ್ನ ಜ್ಞಾನ ವಿವೇಕಗಳಿಂದ ನೀನು ಐಶ್ವರ್ಯವನ್ನು ಗಳಿಸಿ ನಿನ್ನ ಬೊಕ್ಕಸಗಳಲ್ಲಿ ಬೆಳ್ಳಿ ಬಂಗಾರವನ್ನು ತುಂಬಿಸಿಕೊಂಡಿದ್ದಿ. ನೀನು ನಿನ್ನ ಅಧಿಕ ಜ್ಞಾನದಿಂದಲೂ 5ನೇ ವಾಕ್ಯ, 4ನೇ ವಾಕ್ಯ, 5ನೇ ವಾಕ್ಯ, ವ್ಯಾಪಾರದಿಂದ ಸಂಪತ್ತನ್ನು ವೃದ್ಧಿ ಮಾಡಿಕೊಂಡಿರಲು ನಿನ್ನ ಮನಸ್ಸು ನಿನ್ನ ಆಸ್ತಿಯ ನಿಮಿತ್ತ ಉಬ್ಬಿಕೊಂಡಿದೆ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದರಿಂದ 7ನೇ ವಾಕ್ಯ, ನಾನು ನಿನ್ನ ಮೇಲೆ ಅತಿ ಭಯಂಕರ ಜನಾಂಗದವರಾದ ಮ್ಲೇಚ್ಛರನ್ನು ಬೀಳಮಾಡುವೆನು. ಅವರು ನಿನ್ನ ಜ್ಞಾನದ ಸೊಬಗಿನ ಮೇಲೆ ಕತ್ತಿ ಹಿರಿದು ನಿನ್ನ ಒಳಪನ್ನು ಹೊಲಸು ಮಾಡುವರು. 8ನೇ ವಾಕ್ಯ, ನಿನ್ನನ್ನು ಪಾತಾಳಕ್ಕೆ ತಳ್ಳಿಬಿಡುವರು. 8ನೇ ವಾಕ್ಯ, 9ನೇ ವಾಕ್ಯ, ಸಮುದ್ರ ಮಧ್ಯದಲ್ಲಿ ನಿನಗೆ ಹತರಾದವರ ಗತಿ ಸಂಭವಿಸುವುದು. 9ನೇ ವಾಕ್ಯ, ನೀನು ನಿನ್ನನ್ನು ಸಂಹರಿಸುವವರ ಎದುರಿಗೆ ನಾನು ದೇವರು ಎಂದು ಹೇಳುವಿಯಾ? ಹತಿಸುವವನ ಕೈಗೆ ನೀನು ಎಂದಿಗೂ ದೇವರಲ್ಲ. ನರಪ್ರಾಣಿಯೇ, ನೀನು ಅನ್ಯರ ಕೈಯಿಂದ ಸುನ್ನತಿಹೀನರ ಮರಣಕ್ಕೆ ಗುರಿಯಾಗುವಿ. ನಾನೇ ನುಡಿದಿದ್ದೇನೆ, ಇದು ಕರ್ತನಾದ ಯೆಹೋವನ ಸಂಕಲ್ಪ. ಹೀಗೆ ಹೇಳುತ್ತಾ ಯೆಹೆಜ್ಕೇಲ ಪ್ರವಾದಿಗೆ ಹೇಳುತ್ತಿದ್ದಾನೆ, ಹೀಗೆ ನುಡಿ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನದಲ್ಲಿ ಇದ್ದಿ. ಹೌದು, ಹೀಗೆ ದಾನಿಯೇಲನಿಗಂತ ಬುದ್ಧಿವಂತ ಅಂತ ಪ್ರೇರೆ, ಆತನಿಗೆ ಮರೆಯಾದ ಮರ್ಮ ಒಂದೂ ಇಲ್ಲ ಅಂತ ಸೈತಾನಿಗೆ ಇಲ್ಲಿ ನರಪ್ರಾಣಿ ಎಂದು ಹೇಳಲ್ಪಟ್ಟಿದೆ. ಆದರೆ ದೇವರ ಸೃಷ್ಟಿಯಲ್ಲಿ ದೇವದೂತರನ್ನು ಮೊದಲನೇ ಮಾಡಿದ್ದ ಅವರು ನರಪ್ರಾಣಿ ಆಗಿದ್ದಿಲ್ಲ. ಅವರು ದೇವರ ಮಹಿಮೆಯ ಪ್ರತಿರೂಪ ಆಗಿದ್ದರು. ಆದರೆ ಯಾವಾಗ ತನ್ನಲ್ಲಿನ ಆ ಒಂದು ಆಲಯವನ್ನು ಕೆಡಿಸಿಕೊಂಡನು, ದೇವರ ಆತ್ಮವನ್ನು, ದೇವರ ಶಕ್ತಿಯನ್ನು, ದೇವರ ಜ್ಞಾನವನ್ನು, ಉಬ್ಬಿದ ಮನಸ್ಸುಳ್ಳವನಾದನು ಮತ್ತು ಅನೇಕ ದೇವದೂತರನ್ನು ಕೆಡಿಸಿದನು, ದೇವರಾಗಬೇಕೆಂದು ದೇವರ ವಿರೋಧಿಯಾಗಿ ಹೋರಾಡಿದನು. ಆಗ ಆತ ನರಪ್ರಾಣಿಯಾದ ಪ್ರೇರೆ, ಹೌದು, ನರಪ್ರಾಣಿಗಿಂತ ಕಡೆಯಾದ ಮನುಷ್ಯ ಲೋಕಕ್ಕೆ ಬಂದು ಬಿದ್ದ. ಹೌದು, ಅದೇ ಮನುಷ್ಯರಿಂದ ನಾಶನಕ್ಕೆ ಗುರಿಯಾದ ಪ್ರೇರೆ ಯೇಸು ನಾಮದಲ್ಲಿ ಸೈತಾನನನ್ನು ಶಾಂತಿದಾಯಕ ದೇವರು ಮನುಷ್ಯ ಮಕ್ಕಳ, ಯೇಸುವಿನಲ್ಲಿ ವಿಶ್ವಾಸಿಟ್ಟ ಎಲ್ಲ ಮಕ್ಕಳ ಮುಖಾಂತರ ಆತನ ತಲೆಯನ್ನು ತುಳಿದು ಹಾಕುತ್ತಾನೆ. ಆತನ ಜ್ಞಾನ, ಆತನ ಸೌಂದರ್ಯ, ಆತನ ಸರ್ವ ಸುಲಕ್ಷಣ ಎಲ್ಲ ಮೋಸ ಮಾಡುವಂಥ ಅಜ್ಞಾನ, ಆ ವಿಕಾರ ಬುದ್ಧಿ, ಹೌದು ಪ್ರೇರೆ, ದೇವರು ತೀರ ಧ್ವಂಸ ಮಾಡುತ್ತಾನೆ ಮನುಷ್ಯರ ಮುಖಾಂತರ. ಈಗೂ ಹಾವುಗಳ ಮೇಲೆ, ಚೇಳುಗಳ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಸಿಂಹ ಸರ್ಪಗಳನ್ನು ತುಳಿದು ಹಾಕುವಿರಿ. ವೈರಿಗಳ ಸಮಸ್ತ ಸೈತಾನನ ಮೇಲೆ, ಸಮಸ್ತ ಶಕ್ತಿಯ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ಹಾನಿ ಮಾಡುವುದಿಲ್ಲ. ನಿಮ್ಮ ಹೆಸರು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿದೆ ಎಂದು. ಹೌದು ಪ್ರೇರೆ,
ಸೈತಾನಿಗಿಂತ ಉನ್ನತವಾದ ಸ್ಥಾನವನ್ನು ಯೇಸು ಕ್ರಿಸ್ತನ ವಿಶ್ವಾಸಿಟ್ಟಿರುವ ಎಲ್ಲರಿಗಿಂದು ನೀಡಿದ್ದಾನೆ ಪ್ರೇರೆ. ಹೌದು, ಹೀಗೆ ಸೈತಾನ್ ತೀರ ಧ್ವಂಸವಾಗಿದ್ದಾನೆ ಪ್ರೇರೆ. ದೇವರು ತನ್ನ ದೂತರ ಮುಖಾಂತರ ಪಾತಾಳಕ್ಕೆ ತಳ್ಳಿಬಿಟ್ಟಿದ್ದಾನೆ. ಮ್ಲೇಚ್ಛರನ್ನು ಬೀಳ ಮಾಡುವೆನು, ಅವರು ನಿನ್ನ ಜ್ಞಾನದ ಸೊಬಗಿನ ಮೇಲೆ ಕತ್ತಿ ಎರಿದು ಒಳಪನ್ನು ಹೊಲಸು ಮಾಡುವರು. ಮ್ಲೇಚ್ಛರು, ಹೂಣರು ಎನ್ನುತ್ತೇವಲ್ಲ ಪ್ರೇರೆ. ಉನ್ನತರು, ಕೀಳರು, ಉನ್ನತರು ದೇವದೂತರ ಪ್ರೇರೆ. ದೇವರ ಮೈ ಮೇಲೆ ಆ ದೇವದೂತರ ಮುಖಾಂತರ ಸೈತಾನನನ್ನು ಬೀಳ ಮಾಡಿದ್ದಾನೆ ದೇವರು. ಅವರು ಆತನ ಜ್ಞಾನದ ಸೊಬಗನ್ನು ಕತ್ತಿ ಎರಿದು ಒಳಪನ್ನು ಹೊಲಸು ಮಾಡಿದ್ದಾರೆ. ಆತನ ಪಾತಾಳಕ್ಕೆ ತಳ್ಳಿಬಿಟ್ಟಿದ್ದಾರೆ. ಸರಪಳಿಗಳಿಂದ ಕಟ್ಟಲ್ಪಟ್ಟಿದ್ದಾನೆ ಪ್ರೇರೆ. ಆತನಿಗೆ ಕೆಲವು ಕಾಲ ಬಿಡುಗಡೆಯಾಗುತ್ತದೆ. ಎಲ್ಲ ಮನುಷ್ಯರನ್ನು ಮೋಸಪಡಿಸುತ್ತಾನೆ ದೇವರ ವಿರುದ್ಧವಾಗಿ. ಹೀಗೆ ಪೂರ್ಣ ಜ್ಞಾನಿ, ಪೂರ್ಣ ಸುಂದರ. ಅದು ಪ್ರೇರೆ. ಇನ್ನೊಂದು ವಾಕ್ಯ ನೋಡೋದಾದರೆ ನಾವು ಎಜ್ಕೇಲ್ ಗ್ರಂಥ 31ನೇ ಅಧ್ಯಾಯ 8-9 ವಾಕ್ಯದಲ್ಲಿ ಕೂಡ ನೋಡ್ತೇವೆ. ಎಜ್ಕೇಲ್ ಪ್ರಾಫೆಟ್ ಚಾಪ್ಟರ್ 31 ವರ್ಸ್ 8-9 ವರ್ಡ್. ಇಲ್ಲಿ ದೇವರ ಉದ್ಯಾನವನದಲ್ಲಿ ದೇವದಾರುಗಳು ಅದನ್ನು ಮುಚ್ಚಲಾರದೆ ಹೋದವು. ತುರಾಯಿ ಮರಗಳು ಅದರ ರೆಂಬೆಗಳಷ್ಟು ಉದ್ದವಾಗಿರಲಿಲ್ಲ, ಹತ್ತಿ ಮರಗಳು ಅದರ ಕೊಂಬೆಗಳಷ್ಟು ದಪ್ಪವಾಗಿರಲಿಲ್ಲ. ದೇವರ ವನದಲ್ಲಿನ ಯಾವ ಮರವು ಅದರಷ್ಟು ರಮಣೀಯವಾಗಿರಲಿಲ್ಲ. 9ನೇ ವಾಕ್ಯ 9th ವರ್ಡ್. ನಾನು ಅದನ್ನು ಬಹು ಶಾಖೋಪಶಾಖೆಗಳಿಂದ ಅಂದಗೊಳಿಸಿದೆನು. ದೇವರ ಉದ್ಯಾನವನವಾದ ಏದೇನಿನ ಸಕಲ ವೃಕ್ಷಗಳು ಅದಕ್ಕೆ ಅಸೂಯೆ ಪಡುತ್ತಿದ್ದವು. ಅಂದರೆ ದೇವದೂತರುಗಳಲ್ಲಿ ಆತನಿಗೆ 9 ರತ್ನಖಚಿತಗಳಿಂದ, ಸುವರ್ಣ ರತ್ನಖಚಿತಗಳಿಂದ ಅಲಂಕಾರ ಮಾಡಿದ ದೇವರು ಆತನನ್ನು ಸರ್ವ ಸುಲಕ್ಷಣ ಶಿರೋಮಣಿಯನ್ನಾಗಿ ಮಾಡಿದ್ದ, ಪೂರ್ಣ ಜ್ಞಾನಿಯನ್ನಾಗಿ ಮಾಡಿದ್ದ, ಪರಿಪೂರ್ಣ ಸುಂದರನನ್ನಾಗಿ ಮಾಡಿದ್ದ. ಹೀಗೆ ದೇವರ ಉದ್ಯಾನವನದಲ್ಲಿ ಇಟ್ಟಿದ್ದ ಪ್ರೇರೆ. ಬೆಂಕಿಯ ಕೆಂಡದ ಮಧ್ಯೆ ವಿಹಾರ ಮಾಡುತ್ತಿದ್ದ, ಹಾರಾಡುತ್ತಿದ್ದ. ಹೌದು, ಆತನ ನಡತೆ ನಿರ್ದೋಷವಾಗಿತ್ತು. ಒಂದು ಮರದಂತೆ ದೇವರ ಉದ್ಯಾನವನದಲ್ಲಿ ಆತನು ಇದ್ದ. ದೇವದಾರು ಮರಗಳು ಅದನ್ನು ಮುಚ್ಚಲಾರದೆ ಹೋದವು. ದೇವರಿಗೆ ಹತ್ತಿರವಾಗಿದ್ದ ಇನ್ನು ದೇವದೂತರು ಕೂಡ ಆತನಿಗಿಂತ ಕಡಿಮೆಯಾಗಿದ್ದರು. ಎತ್ತರದಲ್ಲಿ, ಆಶೀರ್ವಾದದಲ್ಲಿ, ಜ್ಞಾನ, ಸೌಂದರ್ಯ, ಸರ್ವ ಸುಲಕ್ಷಣತೆಯಲ್ಲಿ ಅದನ್ನು ಮುಚ್ಚಲಾರದೆ ಹೋದವು. ತುರಾಯಿ ಮರಗಳು ಅದರ ರೆಂಬೆಗಳಷ್ಟು ಉದ್ದವಾಗಿರಲಿಲ್ಲ. ಇನ್ನೊಂದು ದೂತರ ಗುಂಪು ಅವರಷ್ಟು ಉತ್ತಮವಾಗಿರಲಿಲ್ಲ ಅಂತ ಪ್ರೇರಿ. ಹತ್ತಿ ಮರಗಳು ಅದರ ಕೊಂಬೆಗಳನ್ನು ದಪ್ಪವಾಗಿರಲಿಲ್ಲ. ಇನ್ನೊಂದು ದೂತರ ಗುಂಪು ಆತನಷ್ಟು ಉತ್ತಮವಾಗಿರಲಿಲ್ಲ ಎನ್ನುವಂತೆ ದೇವರ ವನದಲ್ಲಿ ಯಾವ ಮರವು, ಅಂದರೆ ದೇವರ ವನ ಅಂದರೆ ದೇವರ ಲೋಕ, ಪರಲೋಕದಲ್ಲಿ ಅಥವಾ ಏದೇನಿನಲ್ಲಿ ಯಾವ ಮರವು, ಯಾವ ದೂತರು ಕೂಡ ಅದರಷ್ಟು, ಸೈತಾನನಷ್ಟು ರಮಣೀಯವಾಗಿರಲಿಲ್ಲ ಅಂತ ಪ್ರೇರಿ. ಜ್ಞಾನ, ಸರ್ವ ಸುಲಕ್ಷಣ ಶಿರೋಮಣಿಯಾಗಿರಲಿಲ್ಲ, ಸೌಂದರ್ಯವಾಗಿರಲಿಲ್ಲ. ದೇವರು ಅದನ್ನು, ಅಂದರೆ ಸೈತಾನನಿಗೆ ನೆರಳು ಕೊಡುವ ಕೆರೂಬಿಯಾದ ಆತನನ್ನು, ಇಂದು ಲೋಕ ನಾಶ ಮಾಡುತ್ತಿರುವ ಸೈತಾನನ್ನು ದೇವರು ಅಂದು ಬಹು ಶಾಖೋಪಶಾಖೆಗಳಿಂದ ಅಂದಗೊಳಿಸಿದಂಥ ದೇವರ ಉದ್ಯಾನವನವಾದ ಏದೇನಿನ ಸಕಲ ವೃಕ್ಷಗಳು ಅದಕ್ಕೆ ಅಸೂಯೆ ಪಡುತ್ತಿದ್ದವು. ಎಲ್ಲ ದೇವದೂತರು ದೇವರು ಆತನನ್ನು ಅಂದಗೊಳಿಸಿದ್ದಾನೆ ಎಂದು ಎಲ್ಲ ದೇವದೂತರು ಅಸೂಯೆ ಪಡುತ್ತಿದ್ದರಂತ ಪ್ರೇರಿ. ಹೌದು, ಹೀಗೆ ಕೆಟ್ಟೋದ ಪ್ರೇರಿ ಆತನು ಪಾತಾಳಕ್ಕೆ ತಳ್ಳಲ್ಪಟ್ಟಿದ್ದಾನೆ. ಲೋಕವನ್ನು ಹಾಳು ಮಾಡುತ್ತಿದ್ದಾನೆ. ಲೋಕದ ಮನುಷ್ಯರನ್ನು, ಮೊದಲನೇ ಸ್ತ್ರೀ ಪುರುಷರನ್ನು ಹಾಳು ಮಾಡಿದ್ದಾನೆ. ಸರ್ಪ ಭೂಲೋಕದಲ್ಲಿ ಜಂತುಗಳಲ್ಲಿ ಅತಿ ಕುಯುಕ್ತಿಯುಳ್ಳ ಜಂತು ಸರ್ಪ, ಹಾವಿನೊಳಗೆ ಪ್ರವೇಶವಾಗಿ ಅದರೊಳಗಿಂದ ಮೊದಲನೇ ಸ್ತ್ರೀಗೆ ಮಾತಾಡಿ ಆಕೆಯ ಜ್ಞಾನವನ್ನು ಹಾಳು ಮಾಡಿ ಆಕೆಯಲ್ಲಿನ ಪವಿತ್ರಾಲಯವನ್ನು ಕೆಡಿಸಿ ಆಕೆಯ ಮನಸ್ಸನ್ನು ಉಬ್ಬುವಂತೆ ಮಾಡಿ ದೇವರ ಆಜ್ಞೆಗೆ ವಿರೋಧವಾಗಿ ಆಕೆ ದೇವರು ತಿನ್ನಬಾರದು ಅಂತ ಹೇಳಿದ ಮರದ ಹಣ್ಣನ್ನು ತಿಂದು ಪಾಪಿಯಾದಳು. ತನ್ನಲ್ಲಿನ ದೇವರ ಆಲಯ ಕೆಡಿಸಿಕೊಂಡಳು. ಮತ್ತು ಆಕೆ ತನ್ನ ಜೊತೆಗೆ ಸ್ನೇಹಿತನಾಗಿರಲು ಕೊಡಲಾಗಿದ್ದ
ತನ್ನ ಪುರುಷನಿಗೂ ಕೊಟ್ಟಳು. ಆ ಇಬ್ಬರು ತಿಂದು ದೇವರ ಆಜ್ಞೆ ಮೀರಿದರು. ದೇವರ ಏದೇನೇ ವನದಿಂದ ಹೊರಗೆ ತಾಳಲ್ಪಟ್ಟರು ಪ್ರೇರೆ. ಹೌದು, ಬೆಳೆಗಿಂತ ಕಳೆ ಹೆಚ್ಚು ಬೆಳೆಯುವ ಭೂಮಿಗೆ. ಹೀಗೆ ಪೂರ್ಣ ಜ್ಞಾನಿ, ಪೂರ್ಣ ಸುಂದರ. ಹೌದು ಪ್ರೇರೆ, ಪೂರ್ಣ ಜ್ಞಾನ ಅನ್ನುವಂಥದ್ದು ಸೈತಾನದು ಪ್ರೇರೆ. ಪೂರ್ಣ ಸುಂದರ ಸೈತಾನನದು. ಆದರೆ ಯೇಸುವಿನಲ್ಲಿ ನಮಗೆ ದೈವಜ್ಞಾನ, ದೈವ ಸುಂದರತೆ, ದೈವ ಸುಲಕ್ಷಣತೆ ಉಂಟಾಗುತ್ತದೆ. ಯೇಸು ಕ್ರಿಸ್ತನ ಹೊರಗಡೆ ಇರುವಂಥದ್ದೆಲ್ಲ ಸೈತಾನನದಾಗಿದೆ. ಅವರು ಕುಲ, ಗೋತ್ರ, ಜನಾಂಗ ಯಾರೇ ಆಗಿರ್ಬೋದು, ವಿದ್ಯಾಭ್ಯಾಸ, ಹೀಗೆ ಅನೇಕರನ್ನು ನಾವು ಇಂದು ಮೂವೀಸ್ ಅಥವಾ ಚಲನಚಿತ್ರಗಳನ್ನು ನೋಡುತ್ತೇವೆ. ಆಕರ್ಷಣೀಯ ಸ್ತ್ರೀ ಪುರುಷರು, ನಾಯಕ ನಟಿಯರು. ಆದರೆ ಸೈತಾನನೇ ಅದರ ಮಾರ್ಗದರ್ಶಕ, ಡೈರೆಕ್ಟರ್ ಆಗಿದ್ದಾನೆ. ಅನೇಕ ಆತ್ಮಗಳನ್ನು ದೇವರಿಗೆ ವಿರುದ್ಧವಾಗಿ ಉಬ್ಬಿಸುತ್ತಾನೆ. ಹೌದು ಪ್ರೇರೆ, ತಾನು ಬಿದ್ದಿರುವ ಬೆಂಕಿಗೆ ಕರೆದುಕೊಂಡು ಹೋಗುತ್ತಿದ್ದಾನೆ, ನರಕಕ್ಕೆ ತೀರ ಧ್ವಂಸ ಮಾಡುತ್ತಾನೆ ತನ್ನಂತೆ. ಹೌದು ಪ್ರೇರೆ, ಇನ್ನೆಂದಿಗಿಲ್ಲದಂತಾಗುತ್ತಾರೆ. ದೇವರನ್ನು ಮರೆತ, ಸರ್ವ ಸುರಕ್ಷಣ ಇರುವವರು, ದೇವರನ್ನು ಮರೆತು ದೇವರ ಭಯಭಕ್ತಿ ಇಲ್ಲದ ಪೂರ್ಣ ಜ್ಞಾನಿಗಳು, ದೇವರನ್ನು ಆರಾಧಿಸದ, ದೇವರ ಮಾತುಗಳ ಪ್ರಕಾರ ನಡೆಯದ, ಯೇಸು ಕ್ರಿಸ್ತನನ್ನು ವಿಶ್ವಾಸದ ಎಲ್ಲ ಪೂರ್ಣ ಸುಂದರರು ನಾಶವಾಗುತ್ತಾರೆ ಪ್ರೇರೆ, ಕ್ರಮವಾಗಿ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಎಜ್ಕೇಲ್ ಪ್ರವಾದಿ ಗ್ರಂಥ ಅದೇ 28ನೇ 17ನೇ ವಾಕ್ಯದ ನೋಡಿದೆವು ಪ್ರೇರೆ. ನಿನ್ನನ್ನು ಕಿತ್ತು ಧ್ವಂಸ ಮಾಡಿದನು, ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣು ಮುಂದೆ ಹಾಕಿದೆನು. ದೇವರು ಆತನು ಕಿತ್ತು, ಏದೇನು ವನದಿಂದ ಕಿತ್ತು, ತನ್ನ ಪರಿಶುದ್ಧ ಪರ್ವತದಿಂದ ಕಿತ್ತು, ಆತನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿದ್ದರಿಂದ ಏದೇನು ಉತ್ತಮ ವನದಿಂದ ತೆಗೆದುಹಾಕಿದಂಥ ಪ್ರೇರೆ, ತನ್ನ ಪರಿಶುದ್ಧ ಪರ್ವತದಿಂದ ದೊಬ್ಬಿಬಿಟ್ನಂತ. ಹೌದು, ಏದೇನು ಉತ್ತಮವನ ನೀರಾವರಿಯಾಗಿತ್ತು, ಉತ್ತಮವಾಗಿ ಬೆಳೆಯುತ್ತಿತ್ತು, ಅಲ್ಲಿ ಎಲ್ಲ ಜೀವವೃಕ್ಷ ಇತ್ತು, ದೇವರ 100ರಷ್ಟು ಆಶೀರ್ವಾದ ಇತ್ತು ಪ್ರೇರಲ್ಲಿ. ದೇವರನ್ನು ಮುಖಾಮುಖಿಯಾಗಿ ಮಾತನಾಡುವ ಅವಕಾಶ ಇತ್ತು. ಅಲ್ಲಿಂದ ತಳ್ಳಿಬಿಟ್ಟ ದೇವರು. ಮತ್ತು ಪರಿಶುದ್ಧ ಪರ್ವತ ದೇವರಲ್ಲಿ ದರ್ಶನ ಕೊಡುತ್ತಿದ್ದ, ಅವರ ಪ್ರಾರ್ಥನೆ ಸ್ವೀಕರಿಸ್ತಿದ್ದ, ಅವರ ಆರಾಧನೆ. ಅಲ್ಲಿಂದ ತಳ್ಳಿಬಿಟ್ಟ ದೇವರು ಹೊಲಸನ್ನಾಗಿ. ಹೌದು, ಉಬ್ಬಿದ ಮನಸ್ಸುಳ್ಳವನಾದಂಥ ತನ್ನ ಮೆರೆತದಿಂದ ತನ್ನ ಬುದ್ಧಿ ಹಾಳು ಮಾಡಿಕೊಂಡ ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣು ಮುಂದೆ ಹಾಕಿದ್ನಂತ ಪ್ರೇರೆ. ಅರಸರು ಅಂದರೆ ಇವು ಪೇತ್ರನ ಮೊದಲನೇ ಪತ್ರಿಕೆ ನೋಡ್ತೇವೆ ಪ್ರೇರೆ. 1ನೇ ಅಧ್ಯಾಯ ನಾವು 9ನೇ ವಾಕ್ಯದಲ್ಲಿ, 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ನೀವು ದೇವರಾದುಕೊಂಡ ರಾಜ ವಂಶಸ್ಥರಾದ ಯಾಜಕ ಜನಾಂಗರು. ಹೌದು ಪ್ರೇರೆ, ರಾಜವಂಶಸ್ಥರಾದ ಯಾಜಕ ಜನಾಂಗ ಅಂದರೆ ದೇವರು ಅಪೊಸ್ತಲರ ಮುಂದೆ ಆತನನ್ನು ಅವಮಾನಕ್ಕೆ ನೆಲಕ್ಕೆ ದೊಬ್ಬಿದ್ನಂತ ಪ್ರೇರೆ, ಅರಸರಿಗೆ ನೋಟವಾಗುವಂತೆ. ಹೌದು, ಸೈತನ ಮೇಲೆ ಅಧಿಕಾರ ಕೊಟ್ಟಿದ್ದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ. ಇಂದು ನೀನು ಯೇಸುವಿನ ಮಾತುಗಳನ್ನು ಕೈಗೊಂಡು ನಡೆಯುವುದಾದರೆ ಯೇಸುವಿನ ಶಿಷ್ಯ ಆಗುತ್ತೆ ಪ್ರೇರೆ. ಲೋಕಕ್ಕೆ ಹೋಗಿ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡು ಎಂದು ಹೇಳಿದ ವಾಕ್ಯ ನೆರವೇರಿಸಿದರೆ ನಿನ್ನ ಕಾಲಲ್ಲಿ ಕೂಡ ಆ ಸೈತಾನನನ್ನು ನೋಟವಾಗುವಂತೆ ನಿನ್ನ ಕಣ್ಣ ಮುಂದೆ ಹಾಕುತ್ತಾನೆ ಪ್ರೇರೆ. ಲೋಕದ ಎಲ್ಲ ಕೆಡುಕಿಗೆ ಮೂಲ ಕಾರಣ ಎಲ್ಲ ಮನುಷ್ಯರನ್ನು, ಕುಟುಂಬಗಳನ್ನು, ಅಧಿಕಾರಗಳನ್ನು, ಸಂಬಂಧಗಳನ್ನು ಕೆಡಿಸುತ್ತಿರುವಾತನು, ಲೋಕವನ್ನೇ ನರಕವನ್ನಾಗಿ ಮಾಡುತ್ತಿರುವ ಆತನನ್ನು ನಿನ್ನ ಕಾಲ ಕೆಳಗಾಕಿತಾನೆ. ಮತ್ತು ಪರಿಶುದ್ಧ ಆತ್ಮ ಎಂಬ ಬೆಂಕಿ ನಿನಗೆ ನೀಡುತ್ತಾನೆ ದೇವರು ಸೈತಾನನನ್ನು ಸುಡಲು. ಒಂದು ಕಾಲದಲ್ಲಿ ಬೆಂಕಿಯ ಮಧ್ಯದಲ್ಲಿ ಹಾರಾಡುತ್ತಿದ್ದ ಆತನೇ ಇಂದು ದೇವರ ಮಕ್ಕಳ ಮೂಲಕ ದೇವರ ಆತ್ಮನ ಬೆಂಕಿಯಿಂದ ಸುಡಲ್ಪಡುತ್ತಿದ್ದಾನೆ. ಪ್ರಾರ್ಥನೆ ಎಂಬ ಬೆಂಕಿ, ವಿಶ್ವಾಸದ ಬೆಂಕಿ,
ವಾಕ್ಯ ಎಂಬ ಬೆಂಕಿ, ಪರಿಶುದ್ಧತೆ ಎಂಬ ಬೆಂಕಿ, ವಿಧೇಯತೆ ಎಂಬ ಬೆಂಕಿ, ದೇವರ ಪರಿಶುದ್ಧ ಪುನರುತ್ಥಾನದ ಯೇಸುವಿನ ಬೆಂಕಿ, ಅದು ಪ್ರೇರೆ ದೇವರ ಆರಾಧನೆ ಎಂಬ ಬೆಂಕಿ. ಹೀಗೆ ಪೂರ್ಣ ಜ್ಞಾನಿ, ಪೂರ್ಣ ಸುಂದರ, ಪ್ರೇರೆ ನಿಜವಾದ ಪೂರ್ಣ ಜ್ಞಾನಿ ದೇವರಾಗಿದ್ದಾನೆ ಪ್ರೇರೆ. ಪೂರ್ಣ ಸುಂದರ ದೇವರೇ, ದೇವಕುಮಾರನಾಗಿದ್ದಾನೆ. ಇಲ್ಲಿ ಸೈತಾನನು ತನ್ನ ಸರ್ವಸುಲಕ್ಷಣ ಶಿರೋಮಣಿ ಕೆಡಿಸಿಕೊಂಡಿದ್ದಾನೆ, ತನ್ನ ಜ್ಞಾನ ಕೆಡಿಸಿಕೊಂಡಿದ್ದಾನೆ, ತನ್ನ ಸೌಂದರ್ಯ ಕೆಡಿಸಿಕೊಂಡಿದ್ದಾನೆ. ಭೂಲೋಕದಲ್ಲಿ ಮನುಷ್ಯರಿಗೆ ಅವುಗಳನ್ನು ತೋರಿಸಿ ಅವರನ್ನು ಹಾಳು ಮಾಡುತ್ತಿದ್ದಾನೆ ಅಷ್ಟೇ. ಸುಳ್ಳಾದ ಸರ್ವಸುಲಕ್ಷಣ ಶಿರೋಮಣಿ, ಸುಳ್ಳಾದ ಪೂರ್ಣ ಜ್ಞಾನ, ಸುಳ್ಳಾದ ಪರಿಪೂರ್ಣ ಸೌಂದರ್ಯ, ಹೌದು ಪ್ರೇರೆ. ಅದರಿಂದ ದೇವರ ಜ್ಞಾನವಿಲ್ಲ, ದೇವರ ಭಯಭಕ್ತಿ ಇಲ್ಲ, ದೇವರ ಚಿತ್ತ ಇಲ್ಲ, ದೇವರನ್ನು ಸಂತೋಷಪಡಿಸುವ ಉದ್ದೇಶ ಇಲ್ಲ, ದೇವರ ರಾಜ್ಯ ನೀತಿ ಹುಡುಕುವ ಉದ್ದೇಶ ಇಲ್ಲ, ದೇವರ ಲೋಕ ಪ್ರವೇಶವಾಗುವ ಜ್ಞಾನವಿಲ್ಲ. ಅದರಿಂದ ರಕ್ತ ಮಾಂಸದ ಇಚ್ಛೆಗಳಿವೆ ಪ್ರೇರೆ, ಜಾರತ್ವ, ವ್ಯಭಿಚಾರ, ಹಣದಾಸೆ, ಪ್ರೇರೆ ದೇವರಿಂದ ದೂರ ತೆಗೆದುಕೊಂಡು ಹೋಗುವ ನರಕ ಪಾತ್ರನನ್ನಾಗಿ ಮಾಡುತ್ತಾನೆ. ತಮ್ಮನ್ನು ತಾವೇ ಸೂಸೈಡ್ ಮಾಡಿಕೊಳ್ಳೋಂಗೆ ಮಾಡುತ್ತಾನೆ. ಹೌದು ಪ್ರೇರೆ. ಹೀಗೆ ಪೂರ್ಣ ಜ್ಞಾನಿ, ಪೂರ್ಣ ಸುಂದರ. ನಾವು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದ್ತೇವೆ. ರೆವಲ್ಯೂಷನ್ ಚಾಪ್ಟರ್ 4 ವರ್ಸ್ 3rd ವರ್ಡ್. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುವುದಾದರೆ, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನ ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದವನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಮಂದಿ, 4ನೇ ವಾಕ್ಯ, 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೂ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳು ಸೂಚಿಸುವ 7 ದೀಪಸ್ತಂಭಗಳು ಉರಿಯುತ್ತಿದ್ದವು. 6ನೇ ವಾಕ್ಯ, ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆಯೇ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯ ಸಿಂಹದಂತಿತ್ತು, 2ನೇ ಜೀವಿ ಹೋರಿಯಂತಿತ್ತು, 3ನೇ ಜೀವಿ ಮುಖ ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯ ಮುಖ ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಹೀಗೆ 9ನೇ ವಾಕ್ಯ, ಯುಗ ಯುಗಾಂತರಗಳಲ್ಲಿ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಿರುವಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ಹೌದು ಪ್ರೇರೆ. ಹೀಗೆ ಆರಾಧಿಸುವುದಕ್ಕೆ ಆ ನೆರಳು ಕೊಡುವ ಕೆರೂಬಿಯನ್ನು, ಆ ಸೈತಾನನನ್ನು ದೇವರು ಉಂಟು ಮಾಡಿದ್ದ. ಆದರೆ ಆತನಾದರೂ ದೇವರ ಮನಸ್ಸಿನಷ್ಟು ಉಬ್ಬಿಕೊಂಡ ಪ್ರೇರೆ, ನರಪ್ರಾಣಿಯಾದ ಅನೇಕ ಯೇಸುವಿನ ವಿಶ್ವಾಸಗಳಿಂದ ಆತನು ನಾಶವಾಗುತ್ತಿದ್ದಾನೆ. ಪರಿಶುದ್ಧ ಆತ್ಮನ ಬೆಂಕಿಯಿಂದ, ಪ್ರಾರ್ಥನೆಯಿಂದ, ಆರಾಧನೆಯಿಂದ. ಹೌದು ಪ್ರೇರೆ. ಹೀಗೆ ಯೇಸುವಿನ ವಿಶ್ವಾಸಲಾರದವರಿಗಾದರೂ ತನ್ನ ಜ್ಞಾನದಿಂದ, ಸುಳ್ಳಾದ ಜ್ಞಾನದಿಂದ, ನಾಶವಾದ ಜ್ಞಾನದಿಂದ, ನಾಶವಾದ ಪರಿಪೂರ್ಣತೆಯಿಂದ, ಸೌಂದರ್ಯದಿಂದ, ಅಪಾಯಕಾರಿಯಾದ ಸೌಂದರ್ಯದಿಂದ ನಾಶ ಮಾಡುತ್ತಿದ್ದಾನೆ, ನರಕಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾನೆ. ಹೀಗೆ
ಪ್ರಕಟಣೆ ಗ್ರಂಥ ಇನ್ನೊಂದು ವಾಕ್ಯ ನೋಡುವುದಾದರೆ 21ನೇ ಅಧ್ಯಾಯ, ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 19 to 20. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 19ರಿಂದ 20. ಪಟ್ಟಣದ ಪ್ರಾಕಾರದ ಅಸ್ಥಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ಮೊದಲನೆಯ ಅಸ್ಥಿವಾರ ವಜ್ರ ವೈಡೂರ್ಯ, 2ನೇದು ಮೂರನೇದು ಪಚ್ಚೆ, 4ನೇದು ಪದ್ಮರಾಗ, 5ನೇದು ಗೋಮೇಧಿಕ, 6ನೇದು ಮಾಣಿಕ್ಯ, 7ನೇದು ಪೀತರತ್ನ, 8ನೇದು ಬೇರುಲ, 9ನೇದು ಪುಷ್ಯರಾಗ, 10ನೇದು ಗರುಡ ಪಚ್ಚೆ, 11ನೇದು ಇಂದ್ರನೀಲ, 12ನೇದು ನೀಲ ಸ್ಫಟಿಕ. ಹೌದು ಪ್ರೇರಿ, 12 ಹೆಬ್ಬಾಗಿಲುಗಳು 12 ಮುತ್ತುಗಳಾಗಿದ್ದವು. ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು. ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು. ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಯಾಕಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಹೌದು ಪ್ರಿಯ, 22ನೇ ವಾಕ್ಯದವರೆಗೆ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 19ರಿಂದ 22ನೇ ವಾಕ್ಯದವರೆಗೆ. ಇಲ್ಲಿ ನಾವು ನೋಡುತ್ತೇವೆ, ಆ ಸೈತಾನನನ್ನು ಒಂದು ಕಾಲದಲ್ಲಿ ನಿರ್ದೋಷಿಯಾಗಿ ಇದ್ದ ನೆರಳು ಕೊಡುವ ಕೆರೂಬಿಯನ್ನು ದೇವರನ್ನು ಆರಾಧಿಸಲಿಕ್ಕೆ ಮಾಡಿದ ಕೆರೂಬಿ, ಆತನಿಗೆ 9 ನವರತ್ನ ಖಚಿತವಾಗಿ ಅಲಂಕರಿಸಿದ ಪ್ರೇರೆ. ಹೌದು, ಅದು ಇಂದು ಸ್ವರ್ಗದಲ್ಲಿ ಆ 12 ಬಾಗಿಲುಗಳಿಗೆ ಆ ರತ್ನಗಳನ್ನು ಹೊದಿಸಲಾಗಿದೆ ಪ್ರೇರೆ. ಹೌದು, ಅಷ್ಟು ಹೆಚ್ಚಿಸಿದ ದೇವರು ಆತನನ್ನು. ಆದರೆ ಆತನು ತನ್ನಲ್ಲಿರುವ ಅತಿಯಾದ ಜ್ಞಾನದಿಂದ ಉಬ್ಬಿಕೊಂಡ ದೇವರ ಮನಸ್ಸಿನಷ್ಟು ಆತನು ತಳ್ಳಲ್ಪಟ್ಟ ದೇವದೂತರಿಂದ. ಹೀಗೆ ದಾನಿಯೇಲನಿಗಿಂತಲೂ ಬುದ್ಧಿವಂತನಿದ್ದರೂ ಕೂಡ ಆತನಿಗೆ ತಿಳಿಯದ ಮರ್ಮ ಯಾವುದಿಲ್ಲ ಅಂತ ಪ್ರೇರಿ. ಆದರೂ ಕೂಡ ಅದನ್ನೆಲ್ಲ ದೇವರಿಂದ ಅನೇಕ ಮನುಷ್ಯರನ್ನು ದೂರ ಮಾಡುವುದಕ್ಕೆ ದೇವ ವಿರೋಧಿಯಾಗಿ, ದೇವ ಮಕ್ಕಳ ವಿರೋಧಿಯಾಗಿದ್ದಾನೆ. ವಿಶ್ವಾಸದಲ್ಲಿ ಇಲ್ಲದವರನ್ನು ಕೆಡುತ್ತಾನೆ. ತನ್ನ ಸರ್ವಸುಲಕ್ಷಣ ಎಂಬ ಒಂದು ಶೋಧನೆಯಲ್ಲಿ, ಪೂರ್ಣ ಜ್ಞಾನ ಎಂಬ ಮಾಯೆಯಲ್ಲಿ, ಪರಿಪೂರ್ಣ ಸೌಂದರ್ಯ ಎಂಬ ಬಲೆಯಲ್ಲಿ, ಆದರೆ ಸ್ತ್ರೀ ಪುರುಷರ ಮೂಲಕ, ಸ್ನೇಹಿತರ ಮೂಲಕ, ಅನೇಕ ವಾತಾವರಣ ಸನ್ನಿವೇಶದ ಮೂಲಕ, ಸ್ಥಳಗಳ ಮೂಲಕ, ಹೀಗೆ ಆ ತಳ್ಳಲ್ಪಟ್ಟ ಸೈತಾನನು ನಾವು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಓದುತ್ತೇವೆ. 12ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 12 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂದು ಹೇಳಿತು. ಹೌದು, ಯೇಸುವಿನ ಆಪ್ತ ಶಿಷ್ಯನು ಪರವಶ ಆಗಿ, ಪರಲೋಕ ವಶನಾಗಿ ದೇವರ ಆತ್ಮನಿಂದ ಬರೆಯುತ್ತಿದ್ದಾನೆ. ದೇವದೂತನು ಮುಖಾಂತರ ಯೇಸು ತಿಳಿಸುತ್ತಿದ್ದಾನೆ ಯೋಹಾನನಿಗೆ. ಅದನ್ನು ಬರೆದ ಯೋಹಾನ ಹೇಳುತ್ತಿದ್ದಾನೆ, ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೆಲ್ಲರೇ ಹರ್ಷಗೊಳ್ಳಿರಿ. ಆದರೆ ದೇವದೂತನ ಸ್ವರ ಇದು. ಪರಲೋಕ, ಅದರಲ್ಲಿ ವಾಸ ಮಾಡುವವರೆಲ್ಲರೂ ಹರ್ಷಗೊಳ್ಬೇಕಂತ ಪ್ರೇರೆ. ಯಾಕಂದರೆ ಇನ್ನು ಮೇಲೆ ಅಲ್ಲಿ ಸೈತಾನ ಇಲ್ಲ. ಯೇಸು ತನ್ನ ರಕ್ತದಿಂದ ಆ ದಾರಿಯನ್ನು ಶುದ್ಧ ಮಾಡಿದ್ದಾನೆ, ಅಲ್ಲಿಂದ ತಳ್ಳಲ್ಪಟ್ಟಿದ್ದಾನೆ. ಮತ್ತು ದೇವದೂತರ ಮುಖಾಂತರ, ಭೂಮಿಯ, ಸಮುದ್ರವೇ, ನಿಮ್ಮ ಗತಿಯನ್ನು ಏನು ಹೇಳಲಿ. ಹೌದು, ಯೇಸು ಪ್ರಾಣ ಕೊಟ್ಟು ತನ್ನ ಸ್ವಂತ ರಕ್ತದಿಂದ ಆ ಪರಲೋಕ ಎಂಬ ಮಾರ್ಗವನ್ನು ಏರ್ಪಡಿಸುವವರೆಗೆ ಸೈತಾನನು ಹೋಗಿ ಬರುತ್ತಿದ್ದ. ದೇವಜನರ ಮೇಲೆ ದೋಷ ಅಪರಾಧ ಮಾಡಲು ನಿನ್ನ ಭಕ್ತನು ಹೀಗೆ ಮಾಡುತ್ತಿದ್ದಾನೆ, ಆತನ ಮೇಲೆ ಅಪಾಯ ಮಾಡುತ್ತೇನೆ ಎನ್ನುವಂತೆ ದೂಷಣೆ ಮಾಡುತ್ತಿದ್ದ, ಸಣ್ಣ ದೊಡ್ಡ ಕಾರಣಕ್ಕೆ. ಆದರೆ ಯೇಸು ತನ್ನ ಪ್ರಾಣ ಕೊಟ್ಟು ಪ್ರೀತಿಸುವ ಮುಖಾಂತರ ತನ್ನ ಸ್ವಂತ ರಕ್ತ ಚೆಲ್ಲಿ ತಂದೆಯ ದೇವರಿಗೆ ನಮ್ಮನ್ನು ರಾಜ್ಯವನ್ನಾಗಿ, ಯಾಜಕವನ್ನಾಗಿ, ಪರಿಶುದ್ಧ ಜನಾಂಗವಾಗಿ, ಸ್ವಕೀಯ ಸ್ವತ್ತನ್ನಾಗಿ, ಕತ್ತಲೆಯಿಂದ ತನ್ನ ಬೆಳಕಿಗೆ ಕರೆದ ಗುಣಾತಿಶಯಗಳನ್ನು, ದೇವರ ಗುಣಗಳನ್ನು ಸಾರುವುದಕ್ಕಾಗಿ ಕರೆದಿದ್ದಾನೆ ಪ್ರೇರೆ. ಆ ರಕ್ತ ತಂದೆಯಲ್ಲಿ ಮೊರೆಯಿಡುವ ರಕ್ತ. ಇವರು ಏನು ಮಾಡುತ್ತಿದ್ದಾರೆ, ಇವರು ಅರಿಯರು, ಇವರನ್ನು ಕ್ಷಮಿಸೆಂದು ಹೇಳುವ ರಕ್ತ. ನಮ್ಮನ್ನು ಅಶುದ್ಧ ರಕ್ತ ತೆಗೆದು ದೇವರ ಮಕ್ಕಳ ಪದವಿ ನೀಡುವ ರಕ್ತ. ಅಪ್ಪ ತಂದೆ ಎಂದು ಕೂಗುವ ರಕ್ತ ನಮಗೆ ನೀಡಿದ್ದಾನೆ ಪ್ರೇರೆ, ತೊಳೆದಿದ್ದಾನೆ ಆ ರಕ್ತದಿಂದ. ಅದನ್ನು
ಆಹಾರ ಪಾನವಾಗಿ ಕೊಟ್ಟಿದ್ದಾನೆ ತನ್ನ ಸಭೆಗೆ, ಮಕ್ಕಳಿಗೆ, ವಿಶ್ವಾಸಿಗಳಿಗೆ. ಹೀಗೆ ಪರಲೋಕದಲ್ಲಿ ಅದರ ವಾಸ ಸ್ಥಾನ ತಳ್ಳಲ್ಪಟ್ಟಿದೆ ಪ್ರೇರೆ. ಯೇಸು ತನ್ನ ಸ್ವರಕ್ತದಿಂದ ಪರಲೋಕಕ್ಕೆ ಏರಿದ್ದಾನೆ. ಮರಣ ಗೆದ್ದು ಆತನು ಮರಣಾಧಿಕಾರಿ ತಳ್ಳಲ್ಪಟ್ಟಿದ್ದಾನೆ ಪ್ರೇರೆ ಭೂಲೋಕಕ್ಕೆ. ಆದ್ದರಿಂದ ದೇವದೂತ ಹೇಳುತ್ತಿದ್ದಾನೆ, ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಪರಲೋಕದವರು ಹರ್ಷಿಸಬೇಕಂತ ಪ್ರೇರೆ. ಭೂಮಿ, ಸಮುದ್ರ ಅವರ ದುರ್ಗತಿ ಏನು ಹೇಳಲಿ ಎಂದು. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಭೂಮಿಯೇ, ಸಮುದ್ರವೇ, ಸೈತಾನನು ತನಗಿರುವ ಕಾಲವು ಸ್ವಲ್ಪ ಎಂದು, ಅಂದರೆ ಪರಲೋಕದಲ್ಲಿರುವ ದೇವರ ದೂತರ, ದೇವರ ಮಕ್ಕಳ, ಯೇಸುವನ್ನು ವಿಶ್ವಾಸಿಟ್ಟವರ ಕಾಲ ದೇವರ ಕಾಲದೊಳಗೆ ಪ್ರವೇಶ ಆಗುತ್ತೆ ಪ್ರೇರೆ. ನಿತ್ಯ ಕಾಲದೊಳಗೆ, ನಿತ್ಯ ಆರಾಧನೆಯೊಳಗೆ, ನಿತ್ಯ ಆನಂದದೊಳಗೆ, ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯ ಜೀವಿತದೊಳಗೆ ಪ್ರವೇಶ ಆಗುತ್ತೇವೆ, ಅಮರತ್ವದೊಳಗೆ. ಆದರೆ ಸೈತಾನನಿಗಾದರೂ ಕಾಲವು ಸ್ವಲ್ಪ ಎಂದು ತಿಳಿದಿದೆ. ಆತನು ಕೆಡಿಸಿದ ದೇವದೂತ ಗಣ ಎಲ್ಲರಿಗೂ ಆತನ ಸೌಂದರ್ಯಕ್ಕೆ, ಆತನ ಜ್ಞಾನಕ್ಕೆ, ದೇವರ ಪದ್ಧತಿಯಲ್ಲದ ಸೌಂದರ್ಯ, ದೇವರ ಕ್ರಮವಲ್ಲದ ಜ್ಞಾನ, ದೇವರ ಚಿತ್ತವಲ್ಲದ ಆ ಸರ್ವ ಸುಲಕ್ಷಣ ಎಂಬ ಜೀವಿತಕ್ಕೆ ಪ್ರವೇಶ ಆಗಿದ್ದು, ಆರಿಸಿಕೊಂಡ ಜೀವನ, ಲೋಕಾಕರ್ಷಣೆಯ ಜೀವನ, ಕಣ್ಣಿನ ಶರೀರದ ಬದುಕು ಬಾಳೆಂಬ ಜೀವನಕ್ಕೆ ಮರಳಾದವರು, ಅವರಿಗೆ ಕಾಲ ಸ್ವಲ್ಪ ಇದೆ ಪ್ರೇರೆ. ಅವರು ದೇವರಿಗಿಂತ ಅಳಿದು ಹೋಗುವವುಗಳನ್ನು ಇಷ್ಟಪಟ್ಟರು, ದೇವರ ಚಿತ್ತ ಹುಡುಕಲಿಲ್ಲ, ಸ್ವಚಿತ್ತ ಹುಡುಕಿದರು, ಸೈತಾನನಂತೆ ಉಬ್ಬಿದ ಮನಸ್ಸುಳ್ಳವರಾದರು. ಸೈತಾನನ ತನಗಿರುವ ಕಾಲ ಸ್ವಲ್ಪ ಅಂತ ತಿಳಿದು ಮಹಾರೌದ್ರವುಳ್ಳವನಾಗಿ ಭೂಮಿಯ ಕಡೆಗೆ ಇಳಿದು ಬಂದಿದ್ದಾನೆ ಪ್ರೇರೆ. ಹೌದು, ಆದರೆ ದೇವರ ವಾಕ್ಯವನ್ನು ಸ್ಮರಿಸುವವರು ಸೂಕ್ಷ್ಮದಿಂದಿರುತ್ತಾರೆ ಪ್ರೇರೆ. ಸೈತಾನ ಮೇಲೆ ಅಧಿಕಾರ ಸಿಗುತ್ತದೆ, ದೇವಕುಮಾರನ ರಕ್ಷಣೆ ಇರುತ್ತದೆ, ಕೆಡುಕನು ಅವರನ್ನು ಜಯಿಸಲಾರನು. ಆದರೆ ಯಾರಿಗೆ ದೇವಕುಮಾರ ರಕ್ಷಣೆ ಇಲ್ಲವೋ, ಯೇಸುವಿಗೆ ಒಳಗಾಗುವುದಿಲ್ಲವೋ, ಅವರ ಮೇಲೆ ದೇವರ ಕೋಪ ಇದೆ ಪ್ರೇರೆ. ಅಷ್ಟೇ ಅಲ್ಲ, ಸೈತಾನನು ಅವರನ್ನು ಮಹಾರೌದ್ರವುಳ್ಳವನಾಗಿ ತನ್ನ ಸುಳ್ಳಾದ ಜ್ಞಾನ, ಸೌಂದರ್ಯ, ಸುಲಕ್ಷಣತೆಯಿಂದ ನರಕಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ದೇವರ ವಿರುದ್ಧವಾದ ಜೀವಿತ ನೀಡುತ್ತಾನೆ, ದೇವರ ವಿರುದ್ಧವಾದ ಜ್ಞಾನ ನೀಡುತ್ತಾನೆ. ಹೀಗೆ ಪೂರ್ಣ ಜ್ಞಾನಿ, ಪೂರ್ಣ ಸುಂದರ ಎನ್ನುವ ಅಂಶವನ್ನು ಧ್ಯಾನಿಸಿದ ಪ್ರೇರೆ. ನಾವು ವಿಮೋಚನ ಕಾಂಡ 25ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಎಕ್ಸೋಡಸ್ ಚಾಪ್ಟರ್ 25 ವರ್ಸ್ 20. ಇಲ್ಲಿ ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಅವುಗಳ ಮುಖಗಳು ಎದುರುಬದುರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು. ಹೌದು, ಇಲ್ಲಿ ಕೆರೂಬಿ ಸೈತಾನನ ಬಗ್ಗೆ ಹೇಳಲ್ಪಟ್ಟಿದೆ. ಆ ಕೆರೂಬಿ ಹೇಗಿರ್ತಾವಂತ ಬರೆಯರೆ, ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆ, ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆ, ಅವುಗಳ ಮುಖಗಳು ಎದುರುಬದುರಾಗಿ ಕೃಪಾಸನ ನೋಡುತ್ತಿರಬೇಕು. ಹೌದು, ಅಂದರೆ ದೇವರನ್ನೇ ದೃಷ್ಟಿಸುತ್ತಾ ದೇವರೇ ಪರಿಶುದ್ಧ ಎಂದು ಕೊಂಡಾಡುತ್ತಿರಬೇಕು, ದೇವರನ್ನು ಆರಾಧಿಸ್ತಿರಬೇಕು. ಆದರೆ ಈತ ಮನಸ್ಸಿನಲ್ಲಿ ಉಬ್ಬಿಕೊಂಡು ದೇವರಷ್ಟು ಹೆಚ್ಚಿಸಿಕೊಂಡಂಥ ಪ್ರೇರೆ. ಹೌದು, ಆತನ ಸ್ಥಾನದಿಂದ ತಳ್ಳಲ್ಪಟ್ಟಿದ್ದಾನೆ. ಆದರೆ ಆ ಏದೇನಿನಲ್ಲಿ ಅಷ್ಟು ಅಲಂಕಾರ ರತ್ನಗಳಿಂದ ಅಷ್ಟು ಉತ್ತಮವಾಗಿ ಎಲ್ಲ ದೇವದೂತರು ಅಸೂಯೆ ಪಡುವಷ್ಟು ಉತ್ತಮ ಸ್ಥಾನದಲ್ಲಿದ್ದಂಥ ಪ್ರೇರೆ. ಈಗ ಭೂಲೋಕದಲ್ಲಿ ಅಂಥ ಉತ್ತಮ ಸ್ಥಾನ ಬಳಸಿಕೊಂಡು ಅನೇಕರನ್ನು ಹಾಳು ಮಾಡುತ್ತಿದ್ದಾನೆ. ದೇವರು ಆತನಿಗೆ ಕೊಟ್ಟಿದ್ದನ್ನು ಕಸಿದುಕೊಂಡಿಲ್ಲ. ದೇವರ ಲೋಕಕ್ಕೆ, ದೇವದೂತರಿಗೆ ಆತನು ಧ್ವಂಸವಾಗಿ ಕಾಣುತ್ತಿದ್ದಾನೆ. ಆದರೆ ಮನುಷ್ಯ ಲೋಕಕ್ಕೆ ಆತನು ಸರ್ವಸುಲಕ್ಷಣ ಶಿರೋಮಣಿಯಾಗಿ ಮೋಸಕರವಾದ ದರ್ಶನ ನೀಡುತ್ತಿದ್ದಾನೆ. ಜ್ಞಾನ, ಸೌಂದರ್ಯ ತೋರಿಸ್ತಿದ್ದಾನೆ. ಮಾಯೆ, ಆತ ನಿಜವಾದ ರೂಪ ಕುರೂಪ ಪ್ರೇರೆ ಧ್ವಂಸವಾಗಿದ್ದಾನೆ, ಬೂದಿಯಾಗಿದ್ದಾನೆ. ಆದರೆ ಅಯೋಗ್ಯವಾಗಿ ಪೂರ್ಣ ಜ್ಞಾನಿ, ಪೂರ್ಣ ಸೌಂದರ್ಯ ಇದೇ ಶ್ರೇಷ್ಠ ಈ ಲೋಕದಲ್ಲೆಂದು ಮನುಷ್ಯ ಮಕ್ಕಳ ಜ್ಞಾನವನ್ನು ಹಾಳು ಮಾಡಿದ್ದಾನೆ. ಯೇಸುವನ್ನು ವಿಶ್ವಾಸ ಬೇಡ್ರಿ. ಅದು ಇನ್ನೊಂದು ದೇಶದ ದೇವರು. ಆತ ಮನುಷ್ಯ, ಆತನ
ಮಹಾತ್ಮ ಅಷ್ಟೇ ದೇವರಲ್ಲ ಎಂದು, ಕೀಳಾದ ಜನರ ದೇವರೆಂದು ಇಲ್ಲ ಪ್ರೇರೆ. ಆತನು ಸೃಷ್ಟಿಕರ್ತನು ಈ ಲೋಕದಲ್ಲಿದ್ದನು, ಲೋಕವು ಆತನ ಅರಿತುಕೊಳ್ಳಲಿಲ್ಲ. ಆತನ ಮುಖಾಂತರ ಸಮಸ್ತ ಉಂಟಾಯಿತು. ಆತನ ಜೀವ ಇದೆ. ಆ ಜೀವ ಮನುಷ್ಯರಾದ ಮಕ್ಕಳಾದ ನಮಗೆ ಬೆಳಕಾಗಿದೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲೆಂದರೆ ಈ ಲೋಕ, ಅನಾರೋಗ್ಯ, ದುಷ್ಟಶಕ್ತಿ, ಸೈತಾನ ಈ ಲೋಕದಲ್ಲಿ ಕೆಳಗೆ ಬಿದ್ದನ ಪ್ರೇರೆ. ದುಷ್ಟ ಸುಂದರ, ದುಷ್ಟ ಜ್ಞಾನಿ, ದುಷ್ಟ ಲಕ್ಷಣ ಪ್ರೇರೆ. ಅದರಿಂದ ದೇವ ಭಯ ಇರುವವರು, ದೇವ ಜ್ಞಾನ ಇರುವವರು, ದೇವರ ಆತ್ಮ ಇರುವವರು ಆ ದುಷ್ಟ ಲಕ್ಷಣವನ್ನು, ದುಷ್ಟ ಜ್ಞಾನವನ್ನು, ದುಷ್ಟ ಸೌಂದರ್ಯವನ್ನು ಗ್ರಹಿಸಿ ಬಂಧಿಸುತ್ತಾರೆ ಪ್ರೇರೆ. ಮರಳಾಗುವುದಿಲ್ಲ. ಇಲ್ಲದಿದ್ದರೆ ಸೈತಾನನ ಉರುಳಿಗೆ ಸಿಕ್ಕು ನಿತ್ಯ ನಾಶಕ್ಕೆ, ಸೈತಾನನಿಗೆ ಆತನ ದೂತರಿಗೆ ಏರ್ಪಡಿಸಿದ ಅಗ್ನಿ ಗಂಧಕಳುವರಿ ಸರೋವರಕ್ಕೆ ತಳ್ಳಲ್ಪಡುತ್ತಾರೆ. ಹೌದು. ಇದರಿಂದ ನಾವು ಯೇಸು ಕ್ರಿಸ್ತನ ವಿಶ್ವಾಸೋಣ. ಸುಳ್ಳಾದ ಲಕ್ಷಣ, ಸುಳ್ಳಾದ ಜ್ಞಾನ, ಸುಳ್ಳಾದ ಸೌಂದರ್ಯದಿಂದ ಬಿಡುಗಡೆಯಾಗಿ ಯೇಸುವಿನ ಭಯಭಕ್ತಿಯ ವಿಧೇಯತೆ ಲಕ್ಷಣ, ದೇವರ ಜ್ಞಾನ, ಪೂರ್ಣ ಜ್ಞಾನ, ದೇವರ ಆತ್ಮನ ವಿಧೇಯತೆಯ ಪೂರ್ಣ ಸೌಂದರ್ಯ ಧರಿಸಿಕೊಳ್ಳೋಣ. ದೇವರ ಉದ್ಯಾನವನದ ಏದೇನಲ್ಲಿ ಪ್ರವೇಶೋಣ ಪ್ರೇರೆ. ಪರಲೋಕೆಂಬ ನಿತ್ಯ ನೂತನ ಯೆರೂಸಲೇಮಿಗೆ ಮತ್ತು ದೇವರ ಪರಿಶುದ್ಧ ಪರ್ವತ ಸಿಯೋನಿನಲ್ಲಿ ನೆಲೆಗೊಳ್ಳೋಣ. ಪರಿಶುದ್ಧ ಆತ್ಮ ಅಗ್ನಿ ನಮ್ಮನ್ನು ಶುದ್ಧ ಮಾಡಲಿ, ನಮ್ಮನ್ನು ಹೊಸ ಸೃಷ್ಟಿಗಳನ್ನಾಗಿ ಮಾಡಲಿ. ಯೇಸು ನಿರ್ದೋಷ ರಕ್ತ ನಮ್ಮನ್ನು ನಿರ್ದೋಷ ನಡತೆ ನೀಡುತ್ತದೆ. ಯೇಸುವಿನ ನಾಮ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತದೆ. ಯೇಸುವಿನ ವಾಕ್ಯ ಅದು ಪ್ರೇರೆ. ಯೇಸುವಿನ ಮನಸ್ಸು ನಮ್ಮಲ್ಲಿದ್ದು ಆಯುಧವಾಗಲಿ. ಯೇಸುವಿನ ಆತ್ಮ ಬುದ್ಧಿ ನೀಡಲಿ. ನಮ್ಮ ದೇಹ ದೇವರ ಆತ್ಮನಿಗೆ ಆಲಯವಾಗುವಂತೆ ಅನುಗ್ರಹಿಸಲಿ ಪ್ರಭು. ಹೌದು. ನಮ್ಮೊಳಗಿಂದ ಸೈತಾನನ್ನು ನಾಶ ಮಾಡುವ ಬೆಂಕಿ ಹೊರಡಲಿ. ದೇವರ ಮಕ್ಕಳಾಗುವ ಜೀವಜಲ ಹೊರಡಲಿ. ಸೈತಾನನ್ನು ನಾಶವಾಗುವಷ್ಟು ಅಭಿವೃದ್ಧಿ, ವಿಶ್ವಾಸದಲ್ಲಿ, ನಿರೀಕ್ಷೆಯಲ್ಲಿ, ರೀತಿಯಲ್ಲಿ ಆದರೆ ತೀರ ಧ್ವಂಸವಾಗಲಿ ದುಷ್ಟ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಪ್ರೇರಿ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವರು ಭೇಟಿಯಾಗೋಣ. ಅಲ್ಲಿವರೆಗೆ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೇರೆ ಪ್ರಾರ್ಥನೆ. ತಂದೆ ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಕೇಳಿದ ವಾಕ್ಯ ಭಾಗಗಳೊಂದಿಗೆ ನಮ್ಮೆಲ್ಲರೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಪ್ರಭುವೆ. ಈ ಮಾತುಗಳ ಮುಖಾಂತರ ನಮ್ಮೆಲ್ಲರನ್ನು ಬಲಪಡಿಸಿ ಸ್ಥಿರಪಡಿಸಿದ್ದಕ್ಕಾಗಿ ಸ್ತೋತ್ರ. ದುಷ್ಟನಾದ ಸೈತಾನ್ನಿಂದ ಸರ್ವ ಸುಲಕ್ಷಣತೆಯಿಂದ, ಸುಳ್ಳಾದ ಸೌಂದರ್ಯ ಜ್ಞಾನದಿಂದ ನಮ್ಮೆಲ್ಲರನ್ನು ಎಚ್ಚರಪಡಿಸಿ ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ದುಷ್ಟನನ್ನು ತಂತ್ರಗಳನ್ನು ಕಂಡುಹಿಡಿದು ಎಲ್ಲ ನರಕದ ಸೌಂದರ್ಯ ಜ್ಞಾನ ಲಕ್ಷಣಗಳನ್ನು ಕಂಡುಹಿಡಿದು ಪರಿಶುದ್ಧಾತ್ಮ ಮೂಲಕ ಜಯ ಹೊಂದಲು, ಅವನ ಮೇಲೆ ಅನೇಕರನ್ನು ಜಯ ಹೊಂದಿಸಲು ಜ್ಞಾನ ನೀಡಬೇಕೆಂದು, ಅಭಿಷೇಕ ನೀಡಬೇಕೆಂದು, ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಮಕ್ಕಳ ಕಾಲ ಕೆಳಗಾಗಿ ನಾಶ ಮಾಡಬೇಕೆಂದು, ಅನೇಕ ಮಕ್ಕಳನ್ನು ಬಿಡಿಸಲು ಕೃಪೆ ನೀಡಬೇಕೆಂದು, ನಿತ್ಯ ರಾಜ್ಯಕ್ಕೆ ಸೇರಿಸಲು ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ತಂದೆ ಕೇಳಿದ ವಾಕ್ಯಗಳನ್ನು ದುಷ್ಟನ ಎತ್ತಿಕೊಂಡು ಹೋಗದಂತೆ ನಿಮ್ಮ ಪರಿಶುದ್ಧ ಆತ್ಮ ಅಗ್ನಿಯಿಂದ ಕಾಪಾಡಬೇಕೆಂದು, ನಿಮ್ಮ ಪರಿಶುದ್ಧ ಆತ್ಮ ಜೀವಜಲದಿಂದ ಪೋಷಿಸುತ್ತಾ ಅಭಿವೃದ್ಧಿಪಡಿಸುತ್ತಾ ಬರಬೇಕೆಂದು, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವುಳ್ಳ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಪರಿಶುದ್ಧನೇ, ಸರ್ವಶಕ್ತನೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಪ್ರೇರಿ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವರು ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಮಹಾಕೃಪೆ, ಪರಿಶುದ್ಧಾತ್ಮನ ನೂತನ ಜೀವಿತ, ನಿತ್ಯ ಜೀವ, ಆರೋಗ್ಯ, ಭಾಗ್ಯ ನಿಮ್ಮೊಂದಿಗೆ, ನಿಮ್ಮ ಸಭೆ ಸಹವಾಸದೊಂದಿಗೆ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ ನಿತ್ಯಕ್ಕೂ ದೇವಚಿತ್ತದಂತೆ ಮಹಿಮೆಯಾಗಿ ನೆಲೆಗೊಂಡಿರಲಿ. ಆಮೇನ್ ಆಮೇನ್. ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ, ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ, ಕರುಣೆಯ ಕರ್ತನ ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ.